ಇವತ್ತು ನಾನು ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತೀನಿ. ನೀವು ಅದನ್ನ ಕರೆಕ್ಟಾಗಿ ಪಾಲಿಸಿದ್ರೆ, ಇಂಪ್ಲಿಮೆಂಟ್ ಮಾಡಿದ್ರೆ ಲಕ್ಷಗಳಲ್ಲಿ ನಿಮ್ಮ ದುಡ್ಡು ಉಳಿಯುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ. ಅದೇನು ಹೇಗೆ ಅಂತ ಹೇಳೋದಕ್ಕೆ ಮೊದಲು ಒಂದ್ಸಲ ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಅನ್ನ ಗಮನಿಸಿ. ನೋಡಿ, ಇಲ್ಲಿ 2 ಟ್ಯಾಬ್ಗಳನ್ನು ಓಪನ್ ಮಾಡಿಟ್ಟಿದ್ದೀನಿ, ಗಮನಿಸ್ತಾ ಇರ್ಬೋದು. ಸೊ ಈಗ ಈ 2 ಟ್ಯಾಬ್ಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು ಟ್ಯಾಬ್ನಲ್ಲಿ ಪ್ರೀಮಿಯಂ ಇಲ್ಲಿ ಗಮನಿಸಬಹುದು, ಟೋಟಲ್ ಪ್ರೀಮಿಯಂ 1106 ರೂಪಾಯಿ ಅಂತಿದೆ. ಅದೇ ಇನ್ನೊಂದು ಟ್ಯಾಬ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಟೋಟಲ್ ಪ್ರೀಮಿಯಂ 1924 ರೂಪಾಯಿ ಇದೆ. ಇದು ಟರ್ಮ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿದ್ದು. ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಒಂದು ಇನ್ಶೂರೆನ್ಸ್ ಕಂಪನಿ ಅಂದ್ರೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಇನ್ಶೂರೆನ್ಸ್ ಕಂಪನಿಯನ್ನ ತಗೊಂಡಿದ್ದೀನಿ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೌದು, 2 ಟ್ಯಾಬ್ಗಳನ್ನ ತೋರಿಸ್ತಾ ಇದ್ದೀರಾ, ಏನಿದು ಡಿಫರೆನ್ಸ್ ಅಂತ ನೀವು ಕೇಳಬಹುದು. ಸೊ ನೆನಪಿಡಿ, ಈ 2 ಟ್ಯಾಬ್ಗಳಲ್ಲಿ ಇರೋದು ಒಬ್ಬರೇ ವ್ಯಕ್ತಿ, ಕವಿತಾ ಅಂತ ಇಟ್ಕೊಳ್ಳೋಣ. ನೋಡಿ, ಅವರು ಹುಟ್ಟಿದ ದಿನಾಂಕ 5/3/1999, ಅಂದ್ರೆ ಅವರಿಗೆ 27 ವರ್ಷ ಆಯಿತು. ಧೂಮಪಾನ ಅಭ್ಯಾಸ ಇಲ್ಲ, ನಾನ್ ಸ್ಮೋಕರು. ಮೊಬೈಲ್ ನಂಬರ್ ಅನ್ನು ಕೂಡ ಇಲ್ಲಿ ಗಮನಿಸಬಹುದು. ಸೊ ವಯಸ್ಸು 27 ವರ್ಷ. ನೋಡಿ, ಇವರು 60 ವರ್ಷದವರೆಗೆ 2 ಕೋಟಿ ಮೊತ್ತದ ಪ್ಯೂರ್ ಟರ್ಮ್ ಪ್ಲಾನ್ ಅನ್ನ ಆರಿಸ್ಕೊಂಡಿದ್ದಾರೆ. ಈಗ ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ, ಟ್ಯಾಬ್ ಎ ನಲ್ಲಿ ತಿಂಗಳ ಪ್ರೀಮಿಯಂ 1106 ರೂಪಾಯಿ ಇದೆ. ಆದರೆ ಟ್ಯಾಬ್ ಬಿ ನಲ್ಲಿ ಅದೇ ವ್ಯಕ್ತಿ, ಅದೇ ವಯಸ್ಸು, ಅದೇ ಆರೋಗ್ಯದ ಸ್ಥಿತಿ, ಅದೇ ಕವರೇಜ್ ಮೊತ್ತ, ಆದರೆ ಅದೇ ಅವಧಿಗೆ ಪ್ರೀಮಿಯಂ ಮಾತ್ರ 1924 ರೂಪಾಯಿ ಆಗಿದೆ. ಅಂದ್ರೆ ಪ್ರತಿ ತಿಂಗಳು ಬರೋಬ್ಬರಿ 800 ರೂಪಾಯಿ ವ್ಯತ್ಯಾಸ ಕಾಣ್ತಾ ಇದೆ. ಸೊ ಒಬ್ಬರೇ ವ್ಯಕ್ತಿ, ಒಂದೇ ಟರ್ಮ್ ಇನ್ಶೂರೆನ್ಸ್, ಪ್ಲಾನ್ ಒಂದೇ, ಆದ್ರೆ ಇಷ್ಟು ಡಿಫರೆನ್ಸ್ ಇದೆ. ನೋಡಿ, ಒಂದು ವೇಳೆ ಕವಿತಾ ಅವರು ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ ಈ 2 ಕೇಸ್ಗಳಲ್ಲಿ ಸಿಗೋದು 2 ಕೋಟಿ ರೂಪಾಯಿ ಮಾತ್ರ. ಇಲ್ಲ, ಅವರು ಪ್ರೀಮಿಯಂ ಜಾಸ್ತಿ ಕಟ್ಟಿದ್ದಾರೆ ಅಂತ ಹೇಳಿ 2 ಕೋಟಿ 10 ಲಕ್ಷನೋ 2.5 ಕೋಟಿನೋ ಸಿಗಲ್ಲ. ಖಚಿತವಾಗಿ ಅವರಿಗೆ ಸಿಗೋದು 2 ಕೋಟಿ ಮಾತ್ರ. ಹಾಗಾದ್ರೆ ಈ ಬೆಲೆ ಏರಿಕೆಗೆ ಕಾರಣ ಏನು? ಏನಾದ್ರೂ ಇಲ್ಲಿ ಟೆಕ್ನಿಕಲ್ ಗ್ಲಿಚ್ಚು, ತಾಂತ್ರಿಕ ದೋಷ ಏನಾದ್ರೂ ಆಗಿದೆಯಾ? ಇಲ್ಲ, ಇದು ಯಾವುದೋ ಅಪರೂಪದ ಪ್ರಕರಣ ಅಲ್ಲ. ಇದು ಸಾವಿರಾರು ಭಾರತೀಯರು ತಮಗೆ ತಿಳಿಯದಂತೆ ಮಾಡ್ತಾ ಇರುವಂತ ದೊಡ್ಡ ತಪ್ಪು. ಈ ತಪ್ಪಿನಿಂದಾಗಿ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊಳ್ತಾ ಇದ್ದಾರೆ. ನೋಡಿ, ಒಂದು ಕ್ಷಣ ಯೋಚನೆ ಮಾಡಿ. ಆಗ್ಲೇ ಹೇಳಿದಂತೆ ತಿಂಗಳಿಗೆ 800 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ 34 ವರ್ಷದ ಪ್ಲಾನ್ ಇದು. ಸೊ ಇಲ್ಲಿ ನಾನು ಲೆಕ್ಕ ಹಾಕಿ ನಿಮಗೆ ತೋರಿಸ್ತೀನಿ ಕ್ಯಾಲ್ಕುಲೇಟರ್ ಅಲ್ಲಿ. 34 × 12 ಅಂತ ತಗೊಳ್ಳೋಣ, ಎಷ್ಟು ತಿಂಗಳು ಅಂತ ಹೇಳಿ ಸಿಗುತ್ತೆ. ಸೊ 408 ತಿಂಗಳು ಇಂಟು 800 ರೂಪಾಯಿ ತಿಂಗಳಿಗೆ ಎಕ್ಸ್ಟ್ರಾ ಕಟ್ತಾ ಹೋಗೋದು. ನಾನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. 3,26,400 ರೂಪಾಯಿ ನಿಮ್ಮ ಕಷ್ಟದ ದುಡಿಮೆ. ಇಷ್ಟು ಹಣ ಸುಮ್ಮನೆ ವ್ಯರ್ಥ ಆಗ್ತಾ ಇದೆ. ಮಾಡೋ ಒಂದು ತಪ್ಪಿನಿಂದ ಎಷ್ಟು ಹಣ ಲಾಸ್ ಆಗ್ತಾ ಇದೆ ನೋಡಿ. ಇದೇ ರೀತಿ ಭಾರತದಲ್ಲಿ ಎಷ್ಟೋ ಜನ ತಿಳಿಯದಂತೆ ಈ ತಪ್ಪು ಮಾಡಿ ಲಕ್ಷಗಳಲ್ಲಿ ಹಣ ಕಳ್ಕೊಳ್ತಾ ಇದ್ದಾರೆ. ಹೀಗೆ ಹಣ ಕಳೆದುಕೊಳ್ಳಬಾರದು ಅಂತ ಹೇಳಿದ್ರೆ ಈ ವಿಡಿಯೋವನ್ನ ನೀವು ಕಂಪ್ಲೀಟ್ ಆಗಿ ನೋಡಬೇಕು. ನಾನು ನಿಮಗೆ ಈ ಇನ್ಶೂರೆನ್ಸ್ ಕಂಪನಿಗಳಿದಾವಲ್ಲ, ಇವು ನೀವು ಹೆಚ್ಚು ಹಣವನ್ನ ಪಾವತಿಸುವಂತೆ ಪಾಲಿಸಿಯನ್ನ ಹೇಗೆ ಡಿಸೈನ್ ಮಾಡ್ತವೆ, ಹೆಂಗೆ ರೂಪಿಸ್ತವೆ, ಅಷ್ಟೇ ಅಲ್ಲ ಸರಿಯಾದ ಪಾಲಿಸಿಯನ್ನ ಬುದ್ಧಿವಂತಿಕೆಯಿಂದ ಆರಿಸೋದು ಹೇಗೆ, ಅದರ ಮೂಲಕ ದುಡ್ಡನ್ನು ಹೇಗೆ ಉಳಿಸ್ಬೋದು, ಹಾಗೇನೆ ಯಾವ್ಯಾವ ರೈಡರ್ಗಳು ನಿಜವಾಗಿಯೂ ಕೂಡ ನಿಮ್ಮನ್ನು ರಕ್ಷಿಸ್ತವೆ. ಸೊ ನಿಮಗೆ ಯಾರಾದರೂ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳುವಾಗ ಆ ರೈಡರ್ ತಗೊಳ್ಳಿ, ಈ ರೈಡರ್ ತಗೊಳ್ಳಿ ಅಂತ ಹೇಳ್ಬೋದು. ಬಟ್ ಯಾವ್ದು ಇಂಪಾರ್ಟೆಂಟ್ ಮತ್ತು ಯಾವ ರೈಡರ್ಸ್ಗಳು ಸದ್ದಿಲ್ಲದೆ ನಿಮ್ಮ ಹಣವನ್ನ ಖಾಲಿ ಮಾಡ್ತವೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ನೋಡಿ ಮುಗಿಸುವಷ್ಟರಲ್ಲಿ ನೀವು ಬರೀ ಟರ್ಮ್ ಇನ್ಶೂರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅದರಲ್ಲಿ ಎಕ್ಸ್ಪರ್ಟ್ ಕೂಡ ಆಗ್ತೀರಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಟರ್ಮ್ ಇನ್ಶೂರೆನ್ಸ್ ಅನ್ನ ಹೇಗೆ ಖರೀದಿಸಬೇಕು ಅಂತ ಹೇಳೋದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ನಾನು ನಿಮಗೆ ಹೇಳ್ತೀನಿ. ನೋಡಿ, ನಾನು ವಿಡಿಯೋನ ಆರಂಭಿಸುವಂತ ಸಂದರ್ಭದಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಒಬ್ಬರೇ ವ್ಯಕ್ತಿ, ಸೇಮ್ ಏಜು, ಸೇಮ್ ಕಂಪನಿ, ಸೇಮ್ ಕವರ್, ಹಾಗಿದ್ರೂ ಕೂಡ ಪ್ರೀಮಿಯಂ ಒಂದರಲ್ಲಿ ಜಾಸ್ತಿ, ಇನ್ನೊಂದರಲ್ಲಿ ಕಡಿಮೆ. ಯಾಕೆ ಅಂತ. ಅವರ ಏಜು ಕೂಡ ಸೇಮು, ಅವರ ಕವರೇಜು 2 ಕೋಟಿ ಸೇಮು, 60 ವರ್ಷ ಟೆನ್ಯೂರ್ ತಗೊಂಡಿದ್ದಾರೆ, ಅದು ಒಂದೇ ಕಂಪನಿ. ಹಾಗಿದ್ರೂ ಕೂಡ ಅಪ್ಲೈ ಮಾಡುವಾಗ ಪ್ರೀಮಿಯಂ ಮಾತ್ರ ಒಂದರಲ್ಲಿ ಜಾಸ್ತಿ ಕಾಣಿಸುತ್ತೆ, ಇನ್ನೊಂದರಲ್ಲಿ ಕಡಿಮೆ ಕಾಣಿಸುತ್ತೆ. ಒಂದು ಕಡೆ 1106 ರೂಪಾಯಿ ತಿಂಗಳಿಗೆ ಪ್ರೀಮಿಯಂ ಆದ್ರೆ ಮತ್ತೊಂದು ಕಡೆ 1924 ರೂಪಾಯಿ ತೋರಿಸುತ್ತೆ. ಹಾಗಿದ್ರೆ ಇದು ಯಾಕೆ? ಈ ಪ್ರಶ್ನೆ ನಿಮಗೂ ಕೂಡ ಇರ್ಬೋದು. ಎಸ್, ಅದನ್ನು ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ರಿಟರ್ನ್ ಆಫ್ ಪ್ರೀಮಿಯಂ ಅಂತ ಹೇಳುವಂತ ಚಕ್ರವ್ಯೂಹ. ನೋಡಿ, ನಾನು ಪ್ರೀಮಿಯಂ ಕಟ್ತೀನಿ, ನನಗೇನಾದ್ರೂ ಆದ್ರೆ ನನ್ನ ಕುಟುಂಬಕ್ಕೆ ಇನ್ಶೂರೆನ್ಸ್ ಹಣ ಕೊಡ್ತಾರೆ ಕಂಪನಿಯವರು. ಇದು ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ನಾನು ಪ್ರೀಮಿಯಂ ಕಟ್ತೀನಿ ಅಲ್ವಾ, ಆದ್ರೆ ನನಗೆ ಏನು ಆಗದೆ ಹೋದ್ರೆ ಹಾಗಿದ್ರೆ ನನಗೆ ಏನು ಬೆನಿಫಿಟ್ ಸಿಗುತ್ತೆ ಇದರಿಂದ?
ನಾನು ಕಟ್ಟಿದ್ದೆಲ್ಲವೂ ಕೂಡ ಹೋಯ್ತಲ್ವಾ ಅಂತೇಳಿ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಇಂತಹ ಸಂದರ್ಭದಲ್ಲೇ ಕಂಪನಿಯವರು ನಿಮ್ಮನ್ನ ಒಂದು ಟ್ರ್ಯಾಪ್ಗೆ ಸಿಕ್ಸಾಕ್ಬಿಡ್ತಾರೆ. ಏನದು? ಸರ್, ಒಂದು ಆಪ್ಷನ್ ಇದೆ, ಇದು ನಿಮಗೆ ಬೆನಿಫಿಟ್, ರಿಟರ್ನ್ ಆಫ್ ಪ್ರೀಮಿಯಂ ತಗೊಳ್ಳಿ ಅಂತ ಹೇಳಿ. ಆದರೆ ಒಂದು ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇರುತ್ತೆ. ನಿಮಗೆ ಏನೂ ಆಗದೇ ಇದ್ದಾಗ, ಅಂದರೆ 30 ವರ್ಷಕ್ಕೆ ಕವರೇಜ್ ತಗೊಂಡಿರ್ತೀರಿ, ನೀವು ಕಟ್ಟಿರ್ತೀರಿ ಅಲ್ವಾ, ಆ ಹಣ ನಿಮಗೆ ವಾಪಸ್ ಸಿಗುತ್ತೆ ಅಂತ. ಆದರೆ ನಿಜ ಏನು, ಇದು ಹೇಗೆ ಲಾಸ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಆ ಹೆಚ್ಚು ಬೆಲೆಯ ಪ್ಲಾನ್ ನಲ್ಲಿ ರಿಟರ್ನ್ ಆಫ್ ಪ್ರೀಮಿಯಂ ಅನ್ನೋ ಆಯ್ಕೆ ಇತ್ತು. ಹಾಗಿದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುವಂಥದ್ದನ್ನ ನೀವು ಗಮನಿಸಬಹುದು. ನೋಡಿ, ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಪ್ಯೂರ್ ಟರ್ಮ್, ಇದರಲ್ಲಿ ತಿಂಗಳಿಗೆ ಎಷ್ಟು? 1106 ರೂಪಾಯಿ. ಆದರೆ ರಿಟರ್ನ್ ಆಫ್ ಪ್ರೀಮಿಯಂ ಅಂತ ಹೇಳಿದ್ರೆ ಎಷ್ಟು? ತಿಂಗಳಿಗೆ 1924 ರೂಪಾಯಿ. ಅಂದ್ರೆ ಹೆಚ್ಚುವರಿಯಾಗಿ 818 ರೂಪಾಯಿ ನೀವು ಕಟ್ಟಬೇಕು. ಸೊ ಈ ಪಾಲಿಸಿಯನ್ನ ಫಾರ್ ಎಕ್ಸಾಂಪಲ್ ಕವಿತಾ ಅನ್ನೋರು ಮಾಡಿಸಿದ್ದಾರೆ ಅಂತ ಹೇಳಿ ಇಟ್ಕೊಳ್ಳೋಣ. ಒಂದು ವೇಳೆ ಕವಿತಾ ಅವರು ಪಾಲಿಸಿಯ ಅವಧಿಯವರೆಗೆ ಬದುಕಿದ್ರೆ ಕಂಪನಿಯು ಅವರು ಪಾವತಿಸಿದಂತ ಒಟ್ಟು ಮೊತ್ತ ಅಂದ್ರೆ ಸುಮಾರು 8,76,000 ರೂಪಾಯಿಯನ್ನು ಅವರಿಗೆ ರಿಟರ್ನ್ ಆಫ್ ಪ್ರೀಮಿಯಂ ಅನ್ನು ಆಯ್ಕೆ ಮಾಡಿದ್ರೆ ವಾಪಸ್ ಕೊಡುತ್ತೆ. ಕೇಳೋದಕ್ಕೆ ಎಷ್ಟು ಆಕರ್ಷಕ ಆಗಿದೆಯಲ್ವಾ? ಕನಿಷ್ಠ ಪಕ್ಷ ನನ್ನ ಹಣವಂತೂ ನನಗೆ ವಾಪಸ್ ಬರುತ್ತೆ ಅಂತೇಳಿ ಎಷ್ಟೋ ಜನ ಅನ್ಕೊಳ್ತಾರೆ, ನೀವು ಕೂಡ ಅನ್ಕೊಳ್ಬೋದು. ಆದರೆ ಎಲ್ಲಿ ಗೊತ್ತಾ ಈ ಲೆಕ್ಕ ತಪ್ಪಾಗೋದು? ಈಗ ಅಸಲಿ ಲೆಕ್ಕಾಚಾರವನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಒಂದು ವೇಳೆ ಕವಿತಾ ಅವರು ಆ ಹೆಚ್ಚುವರಿ 818 ರೂಪಾಯಿ ತಿಂಗಳಿಗೆ ಕಟ್ಟುವಂತ ಹಣ ಇದೆಯಲ್ಲ, ಅದನ್ನ ಮ್ಯೂಚುವಲ್ ಫಂಡ್ SIP ನಲ್ಲಿ 12% ಬಡ್ಡಿ ದರದಂತೆ 30 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ಅವರಿಗೆ ಸಿಗೋದು ಕೇವಲ 8,76,000 ರೂಪಾಯಿ ಅಲ್ಲ. ಎಷ್ಟು ಸಿಗುತ್ತೆ ನೋಡಿ, ನಾನು ನಿಮಗೆ ಕ್ಯಾಲ್ಕುಲೇಟರ್ ಅನ್ನ ಓಪನ್ ಮಾಡಿ ತೋರಿಸ್ತೀನಿ. 818 ರೂಪಾಯಿ ಮಂತ್ಲಿ ಇನ್ವೆಸ್ಟ್ಮೆಂಟು, ಎಕ್ಸ್ಪೆಕ್ಟೆಡ್ ರಿಟರ್ನ್ ಪರ್ ಆ್ಯನಮ್ 12% ಅನ್ನು ತಗೊಂಡ್ರೆ ಟೈಮ್ ಪೀರಿಯಡ್ 34 ವರ್ಷಕ್ಕೆ ನಾವು ಲೆಕ್ಕ ಹಾಕಿದಾಗ ಇನ್ವೆಸ್ಟೆಡ್ ಅಮೌಂಟ್ 3,33,744 ರೂಪಾಯಿ, ಟೋಟಲ್ ವ್ಯಾಲ್ಯೂ 40,15,000 ರೂಪಾಯಿಗಳು ಸಿಗುತ್ತೆ. ಹಾಗಾದ್ರೆ ಪ್ರಶ್ನೆ ಇಲ್ಲಿದೆ, ಇನ್ಶೂರೆನ್ಸ್ ಕಂಪನಿಯವರು ತಮಗೋಸ್ಕರ ಹೂಡಿಕೆ ಮಾಡೋದಕ್ಕೆ ನಿಮ್ಮ ಹಣವನ್ನ ಅವರಿಗೆ ಯಾಕೆ ನೀವು ಕೊಡಬೇಕು? ಇನ್ಶೂರೆನ್ಸ್ ಯಾಕಿರೋದು ಹೇಳಿ? ರಕ್ಷಣೆಗಾಗಿ. ಹೂಡಿಕೆ ಇರೋದು ಬೆಳವಣಿಗೆಗಾಗಿ. ಇವೆರಡನ್ನೂ ಬೆರೆಸಿದ್ರೆ ಅದರ ಲಾಭ ಕಡಿಮೆ ಆಗುತ್ತೆ. ಹಾಗಾಗಿ ಈ ಟ್ರ್ಯಾಪ್ಗೆ ಒಳಗಾಗಬೇಡಿ. ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಿ. ಉಳಿದ ಹಣವನ್ನ ಬೇರೆ ಕಡೆಗೆ ಹೂಡಿಕೆ ಮಾಡಿ. ಬರೀ 8,76,000 ರೂಪಾಯಿ ರಿಟರ್ನ್ ಆಸೆಗೆ ಬಿದ್ದು 40 ಲಕ್ಷ ರೂಪಾಯಿಯನ್ನ ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇರೋದು. ಟರ್ಮ್ ಇನ್ಶೂರೆನ್ಸ್ ಅನ್ನ ಹೇಗೆ ಖರೀದಿಸಬೇಕು ಅಂತ ಹೇಳೋದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಿಮಗೆ ಅದರ ಅಗತ್ಯ ನಿಜವಾಗಿಯೂ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಸತ್ಯವನ್ನ ಪ್ರತಿಯೊಬ್ಬರು ಕೂಡ ನೆನಪಲ್ಲಿಟ್ಟುಕೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಎಲ್ರಿಗೂ ಕೂಡ ಬೇಕಾಗಿಲ್ಲ. ಆದ್ರೆ ನಾನೀಗ ಹೇಳುವಂತ 3 ಕೆಟಗರಿ ಇದೆಯಲ್ಲ, 3 ವಿಭಾಗಗಳಲ್ಲಿ ಇದೆಯಲ್ಲ, ಅದರಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು ಬರ್ತೀರಿ ಅಂತಾದ್ರೆ ನೀವು ತಕ್ಷಣವೇ ಟರ್ಮ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಲೇಬೇಕು. ಹಾಗಿದ್ರೆ ಆ ಕೆಟಗರಿಗಳು ಯಾವುದು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದು ದಿ ಸೋಲ್ ಬ್ರೆಡ್ ವಿನ್ನರ್, ಕುಟುಂಬದ ಏಕೈಕ ಆಧಾರ ಸ್ತಂಭ. ಅಂದ್ರೆ ಏನು ನೋಡಿ, ನಿಮ್ಮ ಕುಟುಂಬದಲ್ಲಿ ನೀವು ಒಬ್ಬರೇ ಸಂಪಾದಿಸುವಂತ ವ್ಯಕ್ತಿಯಾಗಿದ್ರೆ, ಫಾರ್ ಎಕ್ಸಾಂಪಲ್ ನೀವು ದುಡಿತಾ ಇರ್ತೀರಾ, ನಿಮ್ಮ ಪತ್ನಿ ನಿಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ, ನಿಮ್ಮ ಮಕ್ಕಳು ನಿಮ್ಮನ್ನ ನಂಬ್ಕೊಂಡಿದ್ದಾರೆ, ನಿಮ್ಮ ಹೆತ್ತವರು ಕೂಡ ನಿಮ್ಮನ್ನ ಡಿಪೆಂಡ್ ಆಗಿದ್ದಾರೆ, ಅಂದ್ರೆ ನಿಮ್ಮ ನಿವೃತ್ತ ಪೋಷಕರು ಕೂಡ ನಿಮ್ಮ ಆಸರೆಯಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಬೇಕಾಗತ್ತೆ. ಯಾಕಂದ್ರೆ ನೀವಿಲ್ಲದೆ ಇದ್ರೂ ಕೂಡ ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಹೊರೆ ಟರ್ಮ್ ಇನ್ಶೂರೆನ್ಸ್ ಇದ್ರೆ ಬೀಳೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಎಕ್ಸಾಂಪಲ್ಗೆ 2 ಕೋಟಿ ರೂಪಾಯಿಯ ಟರ್ಮ್ ಇನ್ಶೂರೆನ್ಸ್ ಅನ್ನ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ನೋಡಿ, ಅದೇನು ಐಷಾರಾಮಿ ವಿಷಯ ಅಲ್ಲ. ಇವತ್ತಿನ ಲೈಫ್ ಸ್ಟೈಲ್ ಅನ್ನ ನಾವು ನೋಡಿದಾಗ ಅದು ನಿಮ್ಮ ಕುಟುಂಬದ ಫೈನಾನ್ಷಿಯಲ್ ಲೈಫ್ ಜಾಕೆಟ್, ಜೀವರಕ್ಷಕ ಕವಚ ಅಂತ ಹೇಳ್ಬೋದು. ಯಾಕೆ ಅಷ್ಟು ಅಂತ ಬಂದಾಗ ನೋಡಿ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಹೋಗೋವರೆಗೂ ಕೂಡ ನೀವಿಲ್ಲದೇ ಇದ್ರೂ ಅವರ ಖರ್ಚು ವೆಚ್ಚಗಳು ನಡಿಬೇಕಲ್ವಾ? ಸೊ ಆರ್ಥಿಕವಾಗಿ ಅವರಿಗೆ ತೊಂದರೆ ಆಗಬಾರ್ದಲ್ವಾ? ಅವರು ತಮ್ಮ ಫ್ಯಾಮಿಲಿಯನ್ನು ನಿಭಾಯಿಸಬೇಕಲ್ವಾ? ನಿಭಾಯಿಸ್ತಾರ ಇರಬೇಕು. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೊಂಡ್ರೆ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದಾಗ ಆ ಇನ್ಶೂರೆನ್ಸ್ ಕಂಪನಿ ಇನ್ಶೂರೆನ್ಸ್ ಹಣವನ್ನ ನಿಮ್ಮ ಫ್ಯಾಮಿಲಿಗೆ ಕೊಡುತ್ತೆ. ಇದರಿಂದ ನಿಮ್ಮ ಕುಟುಂಬ ರಾತ್ರೋರಾತ್ರಿ ಮಧ್ಯಮ ವರ್ಗದಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕದಂತೆ ನೋಡ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಫ್ಯಾಮಿಲಿಗೆ ನೀವು ದುಡಿಯುವ ವ್ಯಕ್ತಿಯಾಗಿದ್ರೆ, ನಿಮ್ಮನ್ನ ಇಡೀ ಫ್ಯಾಮಿಲಿ ಅವಲಂಬಿಸ್ತಿದೆ ಅಂತ ಹೇಳಿದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಲೇಬೇಕು. ಇನ್ನು ಎರಡನೇ ಕೆಟಗರಿ ದಿ ಫ್ಯೂಚರ್ ಪ್ಲಾನರ್, ಭವಿಷ್ಯದ ಯೋಜಕರು. ನೋಡಿ, ನೀವು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತೀರಿ, ಯಂಗ್ ಏಜಿನಲ್ಲಿ ಇದ್ದೀರಿ, ಈಗ ತಾನೇ ಕೆಲಸಕ್ಕೆ ಸೇರಿದ್ದೀರಿ, ನನಗ್ಯಾಕೆ ಬೇಕು ಟರ್ಮ್ ಇನ್ಶೂರೆನ್ಸ್ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಬಹುಶಃ ಒಂದು 25 ವರ್ಷ ನಿಮಗೆ ಇರ್ಬೋದು ಅಂತ ಅನ್ಕೊಳ್ಳೋಣ. ಅವಿವಾಹಿತರಾಗಿರ್ಬೋದು, ಮದುವೆ ಆಗಿರ್ಲಿಕ್ಕಿಲ್ಲ, ಕೆಲಸಕ್ಕೆ ಸೇರಿ ಈಗಷ್ಟೇ ಸಂಬಳ ಬರೋದಕ್ಕೆ, ಸ್ಯಾಲ್ರಿ ಬರೋದಕ್ಕೆ ಆರಂಭ ಆಗಿರ್ಬೋದು.
ಹಾಗಾಗಿ ನೀವು ಬೇರೆ ಥರ ಯೋಚನೆ ಮಾಡ್ತಾ ಇದ್ದೀರಿ. ಏನು ಅಂತ ಹೇಳಿದ್ರೆ, ನನಗೆ ಯಾಕೆ ಟರ್ಮ್ ಇನ್ಶೂರೆನ್ಸ್ ಬೇಕು, ನನ್ನ ಮೇಲೆ ಯಾರೂ ಕೂಡ ಡಿಪೆಂಡೆಂಟ್ಸ್ ಅವಲಂಬಿತರಿಲ್ಲ, ನನಗೆ ಯಾಕೆ ಇನ್ಶೂರೆನ್ಸ್ ಬೇಕು ಅಂಥೇಳಿ. ಆದರೆ ನಿಮಗೆ ಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ನಿಮಗೆ ಸಣ್ಣ ಏಜ್ ಆಗಿರೋದ್ರಿಂದ ಯಾವುದೇ ದೊಡ್ಡ ಕಾಯಿಲೆಗಳಿಲ್ಲ. ಅದರ ಜೊತೆಗೆ ಜೀವನ ಶೈಲಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಡಯಾಬಿಟಿಸು, BP, ಕೊಲೆಸ್ಟ್ರಾಲು, ಈ ಸಮಸ್ಯೆಗಳು ನಿಮಗಿಲ್ಲ. ನಿಮ್ಮ ದೇಹ ಅತ್ಯಂತ ಆರೋಗ್ಯಕರವಾದ ಸ್ಥಿತಿಯಲ್ಲಿದೆ ಅಂತ ಹೇಳಿ ಇದರ ಅರ್ಥ. ನಿಮ್ಮ ಪ್ರೀಮಿಯಂ ಮೊತ್ತ ಅತ್ಯಂತ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ವಯಸ್ಸು 25-26 ವರ್ಷ ಅಂದ್ರೆ ನಿಮ್ಮ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಾನೇ ಕಡಿಮೆ ಇರುತ್ತೆ. ಹಾಗೇನೆ ನೀವು ಈಗಲೇ ಪಾಲಿಸಿಯನ್ನ ಖರೀದಿ ಮಾಡಿದ್ರೆ ಒಂದು ಲಾಭ ಇದೆ. ಅದೇನು ಅಂತ ಹೇಳಿದ್ರೆ, ಮುಂದಿನ 30-35 ವರ್ಷಗಳವರೆಗೆ ಅದೇ ಕಡಿಮೆ ಪ್ರೀಮಿಯಂ ಅನ್ನ ನೀವು ಲಾಕ್ ಕೂಡ ಮಾಡಬಹುದು. ಅದೇನೆ 10 ವರ್ಷ ಆಯ್ತು ಅಂತ ಇಟ್ಕೊಳ್ಳಿ, 35-40 ವರ್ಷ ಆಗಿರುತ್ತೆ, ಆಗ ನಿಮಗೆ ಮದುವೆ ಆಗಿ ಮಕ್ಕಳಾಗಿರ್ತಾರೆ. ಆಗ ನಿಮಗೆ ಅನ್ಸುತ್ತೆ, ಹೌದು, ನಮ್ಮ ಫ್ಯಾಮಿಲಿಗೆ ನಾನು ಇಲ್ಲದೆ ಇದ್ರೆ ಏನು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತೇಳಿ. ಒಂದು ವೇಳೆ 40 ವರ್ಷದವರೆಗೆ ಕಾಯ್ತೀರಿ ಅಂತ ಹೇಳಿದ್ರೆ, ಆಗ ನಿಮಗೆ ಈಗ ಸಿಗುವಂಥ ಪ್ರೀಮಿಯಂ ಮೊತ್ತದಲ್ಲಿ ಇನ್ಶೂರೆನ್ಸ್ ಸಿಗಲ್ಲ. ಇದರ 3-4ರಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇದೆಲ್ಲ ಹೊರತುಪಡಿಸಿ ಒಂದು ವೇಳೆ ಯಾವುದಾದ್ರೂ ಒಂದು ದೊಡ್ಡ ವೈದ್ಯಕೀಯ ಸಮಸ್ಯೆ ನಿಮಗೆ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ, ಆಗ ಕಂಪನಿಗಳು ನಿಮಗೆ ಟರ್ಮ್ ಇನ್ಶೂರೆನ್ಸ್ ಅನ್ನು ಕೊಡೋದಕ್ಕೆ ನಿರಾಕರಿಸಬಹುದು. ಇನ್ನು 3ನೇ ಕೆಟಗರಿ ಸಾಲಗಾರರು. ಸಾಲ ಮಾಡಿದಂಥವ್ರು ತಗೊಳ್ಳೇಬೇಕು ಟರ್ಮ್ ಇನ್ಶೂರೆನ್ಸ್. ನೋಡಿ, ನೀವು ತುಂಬಾ ಸಾಲ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ, ಹೋಮ್ ಲೋನ್ ಇರ್ಬೋದು, ಬಿಸ್ನೆಸ್ ಲೋನ್ ಇರ್ಬೋದು, ಅಥವಾ ಯಾವುದೋ ಒಂದು ಪರ್ಪಸ್ಗೋಸ್ಕರ ತುಂಬಾ ದೊಡ್ಡ ಮೊತ್ತದ ಲೋನ್ ತಗೊಂಡಿರ್ತೀರಿ. ಎಕ್ಸಾಂಪಲ್ ಆಗಿ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು 30-40 ಲಕ್ಷದ ಹೋಮ್ ಲೋನ್ ಅನ್ನು ತಗೊಂಡಿದ್ದೀರಿ, 30 ವರ್ಷಕ್ಕೆ ಟರ್ಮ್ ತಗೊಂಡಿದ್ದೀರಿ, EMI ಸುಮಾರು ಒಂದು 30,000-40,000 ರೂಪಾಯಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ನೀವು ಕಟ್ತಾ ಹೋಗ್ತೀರಿ. ಒಂದು ವೇಳೆ ನಿಮಗೇನಾದ್ರೂ ಆಯ್ತು ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಕುಟುಂಬದವರೇ ಈ EMI ಅನ್ನ ಕಟ್ಟಬೇಕಾಗತ್ತೆ, ಲೋನ್ ಅನ್ನ ಕಟ್ಟಬೇಕಾಗತ್ತೆ. ನಿಮ್ಮನ್ನ ನೀವೇ ಇಲ್ಲಿ ಪ್ರಾಮಾಣಿಕವಾಗಿ ಕೇಳ್ಕೊಳ್ಳಿ, ನಿಮ್ಮ ಹೆಸರಲ್ಲಿ ಹೋಮ್ ಲೋನ್ ಇದೆಯಾ, ಎಷ್ಟು ಹೋಮ್ ಲೋನ್ ಇದೆ, ಎರಡನೇದಾಗಿ ನಿಮ್ಮ ಹೆಸರಲ್ಲಿ ಬಿಸ್ನೆಸ್ ಲೋನ್ ಇದೆಯಾ, ಅಥವಾ ಯಾವುದಾದ್ರೂ ಅಡಮಾನ ಸಾಲ ಇದೆಯಾ. ಒಂದು ವೇಳೆ ನಿಮಗೇನಾದ್ರೂ ಸಂಭವಿಸಿದ್ರೆ ಬ್ಯಾಂಕ್ನವರು ಸಾಕಪ್ಪ ಪಾಪ ಅಂಥೇಳಿ EMI ಅನ್ನ ನಿಲ್ಲಿಸೋದಿಲ್ಲ. ಅವರಿಗೆ ಅವರ ಹಣ ಬೇಕೇ ಬೇಕು. ನೀವು ಮಾಡಿದಂಥ ಸಾಲ ನಿಮ್ಮ ಫ್ಯಾಮಿಲಿಯವರು ಕಟ್ಟಲೇಬೇಕಾಗತ್ತೆ. ಒಂದು ವೇಳೆ EMI ಕಟ್ಟೋದೇನಾದ್ರೂ ನಿಂತು ಬಿಡ್ತು, ನೀವು ಇಲ್ಲ ಅಂಥೇಳಿ, ಕಾನೂನುಬದ್ಧವಾಗಿ ಅವರು ನಿಮ್ಮ ಮನೆ, ಜಮೀನು ಅಥವಾ ಆಸ್ತಿ ಪಾಸ್ತಿಗಳನ್ನು ವಶಪಡಿಸ್ಕೊಳ್ಬೋದು. ಹಾಗಾಗಿ ನೀವು ಸಾಲ ಮಾಡಿದ್ದೀರಿ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಅನ್ನ ತಗೊಳ್ಬೇಕು. ಸೊ ಒಂದು ನೆನಪಿಟ್ಕೊಳ್ಳಿ, ನಿಮ್ಮೊಂದು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀನಿ, ಪ್ರೋ ಟಿಪ್ ಅಂತ ಅನ್ಕೊಳ್ಳಿ. ಗಮನಿಸಿ, ಅನೇಕ ಬ್ಯಾಂಕ್ಗಳು ಹೀಗೆ ಹೇಳ್ತವೆ ಲೋನ್ ತಗೊಳ್ಳಿಕ್ಕೆ ಹೋದಾಗ, ನಮ್ಮ 3 ಲಕ್ಷದ ಇನ್ಶೂರೆನ್ಸ್ ಅನ್ನ ನೀವು ತಗೊಂಡ್ರೆ ಮಾತ್ರ ನಾವು ನಿಮಗೆ 40 ಲಕ್ಷನೋ 50 ಲಕ್ಷದೋ ಸಾಲ ಕೊಡ್ತೀವಿ, ಇಲ್ಲ ಅಂದ್ರೆ ಕೊಡಲ್ಲ. ನಂತರ ಅವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ 3 ಲಕ್ಷ ಇದೆಯಲ್ಲ ಅದನ್ನೂ ಕೂಡ ನಿಮ್ಮ ಸಾಲದ ಮೊತ್ತಕ್ಕೆ ಸೇರಿಸ್ತಾರೆ. ಅಲ್ಲಿಗೆ ನಿಮ್ಮ ಸಾಲದ ಮೊತ್ತ 53 ಲಕ್ಷ ಆಗುತ್ತೆ. ಮತ್ತೆ ಆ ಎಕ್ಸ್ಟ್ರಾ 3 ಲಕ್ಷ ಇದೆಯಲ್ಲ ಅದಕ್ಕೆ ನೀವು 50 ಲಕ್ಷದ ಸಾಲಕ್ಕೆ ಎಷ್ಟು ಟೆನ್ಯೂರ್ ಅನ್ನ ತಗೊಂಡಿದ್ದೀರೋ ಅಷ್ಟರವರೆಗೂ ಕೂಡ ನೀವು ಬಡ್ಡಿಯನ್ನ ಕಟ್ತಾ ಹೋಗಬೇಕು. ಹಾಗಾಗಿ ಬ್ಯಾಂಕ್ ಹೇಗೆ ಕನ್ವಿನ್ಸ್ ಮಾಡಿದ್ರು ಕೂಡ ಇದನ್ನ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಪ್ರತಿ ಬಾರಿ ಬ್ಯಾಂಕಿಗೆ ಹೋಗಿ ಲೋನ್ ಕೇಳುವಾಗ ನೆನಪಲ್ಲಿಟ್ಕೊಳ್ಳಿ, ಈ ಬಲೆಗೆ ಬೀಳ್ಬೇಡಿ. ನಿಮ್ಮ ಹತ್ತಿರ ಈಗಾಗಲೇ ಸಾಕಷ್ಟು ಮೊತ್ತದ ಟರ್ಮ್ ಪ್ಲಾನ್ ಇದ್ರೆ ಸಾಲದ ಜೊತೆಗೆ ಬರುವಂತ ಇನ್ಶೂರೆನ್ಸ್ ಅನ್ನ ನೀವು ಕಾನೂನುಬದ್ಧವಾಗಿ ನಿರಾಕರಿಸೋದಕ್ಕೆ ಅವಕಾಶ ಇದೆ. ನಂತರ ಟರ್ಮ್ ಇನ್ಶೂರೆನ್ಸ್ ಇದೆ, ನಾನು ತಗೊಳ್ಳಲ್ಲ ಅಂತ. ನಿಮ್ಮ ಇನ್ಶೂರೆನ್ಸ್ ಮತ್ತು ನಿಮ್ಮ ಸಾಲ ಇವೆರಡೂ ಕೂಡ ಬೇರೆ ಬೇರೆ ಆಗಿರಬೇಕು. ಯಾವಾಗಲೂ ಕೂಡ ಅಷ್ಟೇ, ಇದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ. ಈಗ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನ ಕರೆಕ್ಟ್ ಆಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ, ಯಾವುದೇ ತಪ್ಪಿಲ್ಲದೆ ಖರೀದಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಆ ಪ್ರಾಸೆಸ್ ಹೇಗಿರುತ್ತೆ ಅಂತ ಹೇಳುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಪಾಲಿಸಿ ಬಜಾರ್ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಕೊಟ್ಟು ಸೈಡ್ ಬೈ ಸೈಡ್ ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನ್ಗಳನ್ನ, ಅಂದ್ರೆ ಆ ಪ್ರಾಡಕ್ಟ್ಗಳನ್ನ ಕಂಪೇರ್ ಮಾಡಬಹುದು. ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇದ್ದಾರೆ. ಪ್ರತಿ ಇನ್ಶೂರೆನ್ಸ್ ನಲ್ಲಿರುವಂತಹ ಫೀಚರ್ಸ್ ಏನು, ಎಷ್ಟು ಚಾರ್ಜ್ ಮಾಡ್ತಾರೆ, ಎಷ್ಟು ಟರ್ಮ್ ವರೆಗೆ ಇದೆ, ಕಂಡೀಷನ್ಗಳು ಏನೇನಿದೆ, ಸೊ ಇವೆಲ್ಲವನ್ನ ಕೂಡ ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕಂಪೇರ್ ಮಾಡಿ ನೀವು ನಿಮಗೆ ಸೂಕ್ತವಾಗಿರೋದನ್ನ ತೆಗೆದುಕೊಳ್ಬಹುದು. ಆದ್ರೆ ಇಲ್ಲಿ ಕೆಲವೊಂದು ರೂಲ್ಸ್ ಇದೆ. ಹಾಗಿದ್ರೆ ಆ ನಿಯಮಗಳೇನು? ರೂಲ್ ನಂಬರ್ 1, ನಿಖರತೆ ಬಹಳ ಮುಖ್ಯ. ಅಕ್ಯುರೇಸಿ ಈಸ್ ಕಿಂಗ್. ನಿಮ್ಮ ಹೆಸರು, ನಿಮ್ಮ ಹುಟ್ಟಿದ ದಿನಾಂಕ, ನಿಮ್ಮ ಫೋನ್ ನಂಬರ್ ಇವೆಲ್ಲವೂ ಕೂಡ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ನಲ್ಲಿ ಹೇಗಿದೆಯೋ ಹಾಗೆಯೇ ಇರಬೇಕಾಗತ್ತೆ. ಈ ರೆಕಾರ್ಡ್ಸ್ ಅದೇ ತರ ಇರಬೇಕಾಗತ್ತೆ. ಆಧಾರ್ ಕಾರ್ಡ್ ನಲ್ಲಿ ಒಂದು ಇನಿಷಿಯಲ್, ಪ್ಯಾನ್ ಕಾರ್ಡ್ ನಲ್ಲಿ ಇನ್ನೊಂದು ಇನಿಷಿಯಲ್, ಪ್ಯಾನ್ ನಲ್ಲಿ ಸರ್ನೇಮ್ ಬೇರೆ, ಆಧಾರ್ ನಲ್ಲಿ ಸರ್ನೇಮ್ ಬೇರೆ, ಹೀಗೆ ಯಾವ ಕಾರಣಕ್ಕೂ ಕೂಡ ಇರಬಾರ್ದು. ಯಾವ ಮಿಸ್ಟೇಕ್ ಕೂಡ ಇರಬಾರ್ದು. ಎಲ್ಲವನ್ನ ಕೂಡ ನೋಡ್ಬೇಕಾಗತ್ತೆ. ನೀವು ಕೊಡುವಂತ ದಾಖಲೆಗಳು ಸರಿಯಾಗಿರಬೇಕು. ನೋಡಿ, 20 ವರ್ಷದ ನಂತರ ಕ್ಲೈಮ್ ಬರುವಂತ ಸಮಯದಲ್ಲಿ ಕಂಪನಿಯವರು ಏನ್ ಹೇಳ್ತಾರೆ ಗೊತ್ತಾ? ನೀವು ಕೊಟ್ಟಿರುವಂತಹ ಮಾಹಿತಿ ತಪ್ಪಾಗಿದೆ, ಮಿಸ್ ಮ್ಯಾಚ್ ಇದೆ, ಇನ್ಫಾರ್ಮೇಶನ್ ಮಿಸ್ ಮ್ಯಾಚ್ ಇದೆ, ಆಧಾರ್ ಕಾರ್ಡ್ ನಲ್ಲಿ ಡೇಟ್ ಆಫ್ ಬರ್ತ್ ಬೇರೆ ಇದೆ, ಪ್ಯಾನ್ ಕಾರ್ಡ್ ನಲ್ಲಿ ಡೇಟ್ ಆಫ್ ಬರ್ತ್ ಬೇರೆ ಇದೆ.
ಸೊ ಹಾಗಾಗಿ ನಾವು ವಿಮೆ ಕೊಡೋದಿಲ್ಲ, ಇನ್ಶೂರೆನ್ಸ್ ಕೊಡೋದಿಕ್ಕಾಗಲ್ಲ ಅಂತೇಳಿ ಕಂಪನಿಯವರು ಹೇಳ್ಬೋದು. ಇದು ನಿಮ್ಮ ಕ್ಲೈಮ್ ಅನ್ನ ತಿರಸ್ಕರಿಸೋದಕ್ಕೆ ಅಥವಾ ವಿವಾದಕ್ಕೆ ಇದು ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ತಪ್ಪನ್ನ ಯಾವ ಕಾರಣಕ್ಕೂ ಕೂಡ ಮಾಡಬೇಡಿ. ಹಾಗಾಗಿ ಕ್ಲೈಮ್ ರಿಜೆಕ್ಟ್ ಮಾಡೋದಕ್ಕೆ ಕಂಪನಿಗೆ 1% ನಷ್ಟು ಕೂಡ ಅವಕಾಶವನ್ನ ಕೊಡಬೇಡಿ. ಮಾಹಿತಿ ಎಷ್ಟು ಸರಿಯಾಗಿರುತ್ತದೋ ನಿಮ್ಮ ಕ್ಲೈಮ್ ಕೂಡ ಅಷ್ಟೇ ಸುರಕ್ಷಿತವಾಗಿರುತ್ತೆ. ಇನ್ನು ರೂಲ್ ನಂಬರ್ 2, ಆದಾಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ನಿಜ ಹೇಳಿ. ಸುಳ್ಳು ಹೇಳಲೇಬೇಡಿ ಇನ್ಕಮ್ ಬಗ್ಗೆ. ನನ್ನ ಇನ್ಕಮ್ ಜಾಸ್ತಿ ತೋರಿಸಿದ್ರೆ ನನಗೆ ಜಾಸ್ತಿ ಇನ್ಶೂರೆನ್ಸ್ ಸಿಗುತ್ತೆ ಅಂತ ಜಾಸ್ತಿ ಇನ್ಕಮ್ ಇದೆ ಅಂತ ಹೇಳಿ ತೋರಿಸೋದಕ್ಕೆ ಹೋಗಬೇಡಿ. ಎಷ್ಟು ಇನ್ಕಮ್ ನಿಮಗಿದೆಯೋ ಅಷ್ಟೇ ಹೇಳಿ, ಸತ್ಯ ಹೇಳಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಆದಾಯ 10 ಲಕ್ಷ ರೂಪಾಯಿ ಇದೆ, ಇನ್ಕಮ್ 10 ಲಕ್ಷ ರೂಪಾಯಿ ಇದೆ, 10 ಲಕ್ಷ ಅಂತಾನೆ ಹೇಳಿ. ಅಪ್ಪಿತಪ್ಪಿಯೂ ಕೂಡ 20 ಲಕ್ಷ ಅಂತೇಳಿ ತೋರಿಸೋದಕ್ಕೆ ಹೋಗಬೇಡಿ. ನಿಮಗೆ 10 ಲಕ್ಷ ಬರ್ತಿದ್ರೆ ವರ್ಷಕ್ಕೆ 10 ಲಕ್ಷ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿ. 20 ಲಕ್ಷ ಬರ್ತಾ ಇದೆ ನಿಮಗೆ ಇನ್ಕಮ್ ವರ್ಷಕ್ಕೆ ಅಂತ ಹೇಳಿದ್ರೆ 20 ಲಕ್ಷ ಅಂತಾನೆ ಹೇಳಿ. ನೀವು ಇನ್ಶೂರೆನ್ಸ್ ಬೇಕು ಅಂತ ಹೇಳಿದ್ರು ಕೂಡಲೇ ಕೊಟ್ಬಿಡಲ್ಲ. 3 ವರ್ಷದ ITR ಅನ್ನ ಕೇಳ್ಬೋದು, ಸ್ಯಾಲರಿ ಸ್ಲಿಪ್ ಅನ್ನ ನೋಡ್ಬೋದು, ಹೀಗೆ ಕ್ರಾಸ್ ಚೆಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ವೇಳೆ ನೀವೇನಾದ್ರೂ ಸುಳ್ಳು ಹೇಳಿದ್ದು ಗೊತ್ತಾದ್ರೆ, ನೀವು ಸಿಕ್ಕಾಕೊಂಡ್ರೆ ನಿಮಗೆ ಪಾಲಿಸಿ ಸಿಗದೇ ಇರ್ಬೋದು, ಪಾಲಿಸಿ ಕ್ಯಾನ್ಸಲ್ ಆಗ್ಬೋದು. ಒಂದು ವೇಳೆ ಸುಳ್ಳು ಹೇಳಿರ್ತೀರಿ, ಸಿಕ್ಕಿ ಹಾಕೊಂಡಿರಲ್ಲ, ಮೊದಲಿಗೆ ಪಾಲಿಸಿ ಸಿಕ್ಕಿರುತ್ತೆ, ಆದರೆ 5 ವರ್ಷ ನೀವು ಪ್ರೀಮಿಯಂ ಕಟ್ತಾ ಹೋಗಿರ್ತೀರಿ. ಆದರೆ ಯಾವುದೋ ಒಂದು ಕಾರಣಕ್ಕೆ ಸ್ಕ್ರೂಟಿನಿ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ತಪ್ಪು ಮಾಹಿತಿ ಕೊಟ್ಟಿದ್ದೀರಿ ಅಥವಾ ಜಾಸ್ತಿ ಇನ್ಕಮ್ ಅಂತ ಹೇಳಿದ್ದೀರಿ ಅಂತ. 5 ವರ್ಷ ನೀವು ಪ್ರೀಮಿಯಂ ಕಟ್ಟಿರ್ತೀರಿ, ನೆನಪಿಟ್ಕೊಳ್ಳಿ. ಆದರೆ ಈಗ ಈ ಎಕ್ಸಿಸ್ಟಿಂಗ್ ಪಾಲಿಸಿಯನ್ನು ಈ ಕಾರಣಗಳನ್ನು ಕೊಟ್ಟು ನೀವು ಸುಳ್ಳು ಹೇಳಿದ್ದೀರಿ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹುಷಾರಾಗಿರಿ. ಇನ್ನು ನೆಕ್ಸ್ಟ್, ಕೆಲವು ಇನ್ಶೂರೆನ್ಸ್ ಕಂಪನಿಗಳು ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸವನ್ನು ಕೂಡ ಗಮನಿಸ್ತವೆ. ಈ 1 ಕೋಟಿ 2 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಅನ್ನು ಅದಕ್ಕಿಂತ ಜಾಸ್ತಿ ಇದೆಲ್ಲ ತೆಗೆದುಕೊಳ್ಳುವಾಗ ಇದನ್ನು ಕೂಡ ಕೆಲವೊಂದು ಕಂಪನಿಗಳು ಗಮನಿಸ್ತವೆ. ಅಲ್ಲೂ ಕೂಡ ಅಷ್ಟೇ, ನೀವೇನು ಓದಿದಿರೋ ಅದನ್ನೇ ಕ್ಲಿಯರ್ ಕಟ್ ಆಗಿ ಹೇಳಿ. ನೀವು ಕೇಳುವಂತ ಇನ್ಶೂರೆನ್ಸ್ ಮೊತ್ತಕ್ಕೆ ಹೋಲಿಸಿದಾಗ ನಿಮ್ಮ ಆದಾಯ, ನಿಮ್ಮ ಇನ್ಕಮ್ ಕಡಿಮೆ ಇತ್ತು ಅಂತಾದ್ರೆ ಆಗ ಅವರು ಕವರೇಜ್ ಅನ್ನ ಕಡಿಮೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಆದರೆ ನೀವು ಇವತ್ತು ಹೇಳುವಂತ ನಿಜ ನಾಳೆ ನಿಮಗೆ ಬರುವಂತ, ನಿಮ್ಮ ಫ್ಯಾಮಿಲಿಯರಿಗೆ ಬರುವಂತ ಕಷ್ಟವನ್ನ ತಡೆಯುತ್ತೆ. ಹೆಚ್ಚು ಇನ್ಶೂರೆನ್ಸ್ ಅನ್ನ ಪಡೆಯೋದಕ್ಕೋಸ್ಕರ ಯಾವತ್ತೂ ಕೂಡ ಅಂಕಿ ಅಂಶಗಳ ಜೊತೆಗೆ ಆಟ ಆಡಬೇಡಿ. ಇನ್ಕಮ್ ಜಾಸ್ತಿ ಇದೆ ಅಂತ ತೋರಿಸಕ್ ಹೋಗಬೇಡಿ, ಅಥವಾ ವಿದ್ಯಾಭ್ಯಾಸದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸುಳ್ಳುಗಳನ್ನ, ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ರೂಲ್ ನಂಬರ್ 3, ಎಷ್ಟು ಇನ್ಶೂರೆನ್ಸ್ ಇರಬೇಕು ನೋಡಿ. ತುಂಬಾ ಜನರಿಗೆ ಬರುವಂತ ದೊಡ್ಡ ಪ್ರಶ್ನೆನೇ ಇದು, ಬಹುಶಃ ನಿಮಗೂ ಕೂಡ ಬಂದಿರುತ್ತೆ. ಎಷ್ಟು ಮೊತ್ತದ ಇನ್ಶೂರೆನ್ಸ್ ತೆಗೆದುಕೊಳ್ಳಬೇಕು ಅಂದ್ರೆ ಕವರೇಜ್ ಎಷ್ಟಿರಬೇಕು ಅಂತ. ಸಾಮಾನ್ಯವಾಗಿ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ಕಮ್ ಅಂದ್ರೆ ಆದಾಯ ಎಷ್ಟಿರುತ್ತೋ ಅದರ 10 ಪಟ್ಟು ಇನ್ಶೂರೆನ್ಸ್ ಇದ್ರೆ ಸಾಕು ಅಂತ. ಆದ್ರೆ ನಾನು ಹೇಳ್ತೀನಿ 20 ಪಟ್ಟು ಇರಬೇಕು. ನಿಮ್ಮ ಆದಾಯದ, ನಿಮ್ಮ ವಾರ್ಷಿಕ ಆದಾಯದ 20 ಪಟ್ಟಾದ್ರೂ ಇನ್ಶೂರೆನ್ಸ್ ಕವರೇಜ್ ನಿಮಗೆ ಇರಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇನ್ಫ್ಲೇಷನ್, ಹಣದುಬ್ಬರ, ಈಗಿರೋ 2 ಕೋಟಿ 25 ವರ್ಷದ ನಂತರ ಎಷ್ಟಾಗ್ಬೋದು? ಹಣದುಬ್ಬರ ಅನ್ನೋದು ಹಣದ ಮೌಲ್ಯವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದ್ರೆ ಈಗಿರುವಂತ 2 ಕೋಟಿ ರೂಪಾಯಿ 25 ವರ್ಷದ ನಂತರ 50 ಲಕ್ಷಕ್ಕೆ ಬರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಬೇಕಾದ್ರೂ ಆಗ್ಬೋದು. ಹಾಗಾಗಿ ನಾನು ಹೇಳ್ತಾ ಇರೋದು 20 ಪಟ್ಟು ಇರಬೇಕು. ವಾರ್ಷಿಕ ಆದಾಯದ 20 ಪಟ್ಟಿನಷ್ಟಾಗಿರಬೇಕು. ನೋಡಿ, 10 ಲಕ್ಷ ರೂಪಾಯಿ ನಿಮ್ಮ ಆದಾಯ, ವಾರ್ಷಿಕ ಆದಾಯ ಇದೆ ಅಂತ ಹೇಳಿದ್ರೆ 2 ಕೋಟಿ ರೂಪಾಯಿಯ ಪಾಲಿಸಿ ತಗೊಳ್ಳಿ. 15 ಲಕ್ಷ ರೂಪಾಯಿ ನಿಮ್ಮ ವಾರ್ಷಿಕ ಆದಾಯ ಅಂತ ಹೇಳಿದ್ರೆ 3 ಕೋಟಿ ರೂಪಾಯಿಯ ಪಾಲಿಸಿ ತೆಗೆದುಕೊಳ್ಳೋದು ತುಂಬಾನೇ ಒಳ್ಳೆಯದು. ಇನ್ನು ರೂಲ್ ನಂಬರ್ 4, ದಿ ಏಜ್ ಟ್ರ್ಯಾಪ್, ವಯಸ್ಸಿನ ಗಾಳ. ಹೇಗೆ? ಎಸ್, ತುಂಬಾ ಜನಕ್ಕೆ ಬರುವಂತ ಇನ್ನೊಂದು ಡೌಟ್ ಏನ್ ಗೊತ್ತಾ? ಈ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕಿದ್ರೆ ನಾನು ಎಷ್ಟು ಏಜಿನವರೆಗೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು? ಈಗ ನನ್ನ ಏಜು 30 ವರ್ಷ ಇದೆ. ಸೊ 30 ವರ್ಷ ಇದೆ ಅಂತ ಹೇಳಿದ್ರೆ 70 ವರ್ಷದವರೆಗೆ ತಗೊಳ್ಳೋದಾ, ಅಥವಾ 75 ವರ್ಷದವರೆಗೆ ತಗೊಳ್ಳೋದಾ, 80ರವರೆಗೆ ತಗೊಳ್ಳೋದಾ, 90 ವರ್ಷದವರೆಗೆ ತೆಗೆದುಕೊಳ್ಳೋದಾ ಅಂತ. ಬಟ್ ನೋಡಿ, ಕೆಲವೊಂದು ವೆಬ್ಸೈಟ್ನಲ್ಲಿ ಯಾವ ಥರ ಆಫರ್ಗಳು ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಗಮನಿಸ್ಬೋದು, ಕವರ್ ಟಿಲ್ ಏಜ್ ಅಂತೇಳಿ. ಸೊ ಇಲ್ಲಿ 80, 81 ವರ್ಷದವರೆಗೆ, ಹಾಗೆಯೇ ಕೆಲವೊಂದು 91 ವರ್ಷ, 99 ವರ್ಷದವರೆಗೆ. ನೋಡಿ, ಇದು ನೋಡೋದಕ್ಕೆ ಜವಾಬ್ದಾರಿಯುತ ಕೆಲಸದಂತೆ ಕಂಡ್ರೂ ಕೂಡ ನೀವು ಒಂದು ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು. ಯಾಕೆ ಬೇಡ ಅಷ್ಟು ಏಜಿನದ್ದು ಅಂತ ಹೇಳಿದ್ರೆ, ನಿಮಗೆ 60 ವರ್ಷ ಆಗುವಷ್ಟರಲ್ಲಿ ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ಮಕ್ಕಳು ಸೆಟಲ್ ಆಗಿರ್ತಾರೆ, ಅವರು ನಿಮ್ಮನ್ನ ಡಿಪೆಂಡ್ ಆಗಿರಲ್ಲ. ಒಂದೋ ಯಾವ್ದಾದ್ರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿರ್ತಾರೆ. ಅಷ್ಟೇ ಅಲ್ಲ, ನಿಮಗೂ ಕೂಡ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಬರ್ತಾ ಇರುತ್ತೆ. ಇನ್ನು ಮಕ್ಕಳು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡಿರ್ತಾರೆ, ಸಾಲಗಳೆಲ್ಲವೂ ಕೂಡ ತೀರೋಗಿರುತ್ತೆ. ಸೊ ನಿವೃತ್ತಿ ಜೀವನಕ್ಕೆ ಬೇಕಾದಷ್ಟು ಹಣ ನಿಮ್ಮ ಬಳಿ ಇರುತ್ತೆ. ನೋಡಿ, ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಅದು ನಿಮ್ಮ ಆದಾಯಕ್ಕೆ ಬದಲಿ ವ್ಯವಸ್ಥೆ ಅಷ್ಟೇ. ಅದನ್ನು ನೀವು ಯೋಚನೆ ಮಾಡಬೇಕು. 90ನೇ ವಯಸ್ಸಿನಲ್ಲಿ ನಿಮಗೆ ಯಾವುದೇ ಕೆಲಸದ ಆದಾಯ ಇರೋದಿಲ್ಲ. ನೀವು ಹೆಂಗೆ ಪ್ರೀಮಿಯಂ ಕಟ್ತೀರಿ? ಅಗತ್ಯಕ್ಕಿಂತ ಹೆಚ್ಚು ಕಾಲ ಕವರೇಜ್ ಪಡೆದ್ರೆ ಪ್ರೀಮಿಯಂ ಕೂಡ ಸುಮ್ಮನೆ ಜಾಸ್ತಿ ಆಗುತ್ತೆ. ಸೊ ಆ ಪ್ರೀಮಿಯಂ ಅನ್ನ ನೀವು ಹೇಗೆ ಕಟ್ತಾ ಹೋಗ್ತೀರಿ? ನಿಮಗೆ ಕೆಲಸ ಇರಲ್ಲ, ನೀವು ರಿಟೈರ್ಡ್ ಆಗಿರ್ತೀರಾ, ಇನ್ಕಮ್ ಬರೋದಿಲ್ಲ ಅಲ್ವಾ? ಹಾಗಾಗಿ 60 ವರ್ಷದವರೆಗೆ ಪಾಲಿಸಿ ಇಟ್ಕೊಳ್ಳೋದು ಸೂಕ್ತ. ಅದಕ್ಕಿಂತ ಜಾಸ್ತಿ ಬೇಡ ಅಂತಾನೆ ನಾನು ಹೇಳ್ತೀನಿ. ಇಲ್ಲಿ ಇನ್ನೊಂದು ಟ್ರ್ಯಾಪ್ ಇದೆ,
ಅದೇನು ಅಂತ ಹೇಳಿದ್ರೆ ಲಿಮಿಟೆಡ್ ಪೇ ವರ್ಸಸ್ ರೆಗ್ಯುಲರ್ ಪೇ ಅಂತ ಹೇಳುವಂತ ಚಕ್ರವ್ಯೂಹ. ಎಸ್ ನೋಡಿ, ಏಜೆಂಟ್ ಏನು ಹೇಳ್ತಾರೆ, ನೀವು ಇನ್ಶೂರೆನ್ಸ್ ಅನ್ನು ತಗೊಳ್ಳುವಂತ ಸಂದರ್ಭದಲ್ಲಿ ಸರ್ ಬರೀ 10 ವರ್ಷ ಪ್ರೀಮಿಯಂ ಕಟ್ಟಿ ಆಮೇಲೆ ಆರಾಮಾಗಿರಿ ಅಂತ ಕೇಳೋದಿಕ್ಕೆ ಇದು ತುಂಬಾ ಖುಷಿ ಕೊಡ್ಬೋದು ನಿಮಗೆ. ಏನು 10 ವರ್ಷ ಕಟ್ಟಿದ್ರೆ ಆಯ್ತು ಆಮೇಲೆ ಆರಾಮಾಗಿರ್ಬೋದಲ್ವಾ ಅಂತ. ಆದ್ರೆ ಅಂಕಿ ಅಂಶಗಳನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಅಸಲಿಯತ್ತು ಏನು ಅಂತ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ. ರೆಗ್ಯುಲರ್ ಪೇ 1106 ರೂಪಾಯಿ ತೋರಿಸ್ತಾ ಇದೆ. 34 ವರ್ಷ ಪ್ರತಿ ತಿಂಗಳು ನೀವು 1106 ರೂಪಾಯಿಯನ್ನ ಕಟ್ಟಬೇಕು. ಇಲ್ಲಿ ತೋರಿಸ್ತಾ ಇದ್ದಾರೆ ಟೋಟಲ್ ಯು ಪೇ 5,30,000 ಅಂತ ಹೇಳಿ ತೋರಿಸ್ತಾ ಇದೆ. ಅದೇ ಲಿಮಿಟೆಡ್ ಪೇ ಅಂತ ಹೇಳಿ ನಾವು ನೋಡಿದ್ರೆ ಇಲ್ಲಿ ತಿಂಗಳಿಗೆ 2,584 ರೂಪಾಯಿ ಕಟ್ಟಬೇಕು. ಅದು 10 ವರ್ಷಗಳ ಕಾಲ ಕಟ್ಟಬೇಕು. ಬಟ್ ಇವರು ಹೇಳ್ತಾರೆ ಇಲ್ಲಿ 3,60,000 ರೂಪಾಯಿ ನೀವು ಟೋಟಲ್ ಆಗಿ ಪೇ ಮಾಡೋದು, 1,70,000 ನೀವು ಉಳಿತಾಯ ಮಾಡಬಹುದು ಅಂತ ಇವ್ರು ಹೇಳ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಒಂದ್ ವೇಳೆ 5ನೇ ವರ್ಷದಲ್ಲಿ ಈ ಪಾಲಿಸಿಯನ್ನು ಮಾಡಿಸಿದಂತವರಿಗೆ ಏನಾದ್ರೂ ಸಾವು ಆಯಿತು ಅಂತ ಇಟ್ಕೊಳ್ಳೋಣ. ಎರಡೂ ಪ್ಲಾನ್ಗಳಲ್ಲಿ ಕುಟುಂಬದವರಿಗೆ 2 ಕೋಟಿ ರೂಪಾಯಿ ಹಣ ಸಿಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ. ಈ ಟ್ರ್ಯಾಪ್ಗೆ ಯಾವತ್ತೂ ಕೂಡ ನೀವು ಸಿಕ್ಕಾಕೋಬೇಡಿ. ಗಮನಿಸಿ, ಲಿಮಿಟೆಡ್ ಪೇ ನಲ್ಲಿ 1,55,040 ರೂಪಾಯಿ ಪೇ ಮಾಡಿರ್ತೀರಿ. ರೆಗ್ಯುಲರ್ ಪೇ ನಲ್ಲಿ 66,360 ರೂಪಾಯಿ ಅಷ್ಟೇ ಪೇ ಮಾಡಿರೋದು. ಅಂದ್ರೆ ಲಿಮಿಟೆಡ್ ಪೇ ನಲ್ಲಿ ನೀವು ಈಗಾಗಲೇ ಸುಮಾರು 2ರಷ್ಟು ಹಣವನ್ನ ಜಾಸ್ತಿ ಪಾವತಿಸಿರ್ತೀರಿ. ಯಾಕೆ ಅದನ್ನ ಮಾಡೋಕೆ ಹೋಗ್ತೀರಿ? ರೆಗ್ಯುಲರ್ ಪೇನೇ ಆಯ್ಕೆ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಅದು ರಕ್ಷಣೆಗೋಸ್ಕರ, ಕವರೇಜ್ಗೋಸ್ಕರ ಇರೋದು. ಬೇಗ ಕಟ್ಟಿ ಮುಗಿಸ್ತೀನಿ, ಸಾಲದ EMI ಅನ್ನ ಬೇಗ ಮುಗಿಸ್ತೀನಿ ಅಂತ ಅಲ್ಲ. ನೋಡಿ, ರೆಗ್ಯುಲರ್ ಪೇ ಅಂತ ಹೇಳಿದ್ರೆ ಎಷ್ಟು ಅದರಿಂದ ಪ್ರಯೋಜನ ಸಿಗುತ್ತೆ ಅಂತ ಹೇಳಿದ್ರೆ ತಿಂಗಳ ಆರ್ಥಿಕ ಹೊರೆ ಕಡಿಮೆ ಇರುತ್ತೆ, ಕೈಯಲ್ಲಿ ಹಣದ ಓಡಾಟ, ಕ್ಯಾಶ್ ಫ್ಲೋ ಚೆನ್ನಾಗಿರುತ್ತೆ, ಹೆಚ್ಚು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಹೆಚ್ಚಿನ ಸಂದರ್ಭಗಳಲ್ಲಿ ಯಾವಾಗಲೂ ಕೂಡ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಳುವಾಗ ರೆಗ್ಯುಲರ್ ಪೇ ಅನ್ನ ಆಯ್ಕೆ ಮಾಡ್ಕೊಳ್ಳೋದೇ ಉತ್ತಮ ಅಂತ ನಾನು ಹೇಳ್ತೀನಿ. ಸೊ ಈ ಟ್ರ್ಯಾಪ್ಗೆ ಯಾವ ಕಾರಣಕ್ಕೂ ಕೂಡ ನೀವು ಸಿಕ್ಕಾಕೋಬೇಡಿ. ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳೋ ಮೊದಲು ಕಂಪೇರ್ ಮಾಡಿ. ಅದಕ್ಕೋಸ್ಕರನೇ ಪಾಲಿಸಿ ಬಜಾರ್ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನು ಕೊಟ್ಟು ಸೈಡ್ ಬೈ ಸೈಡ್ ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನ್ಗಳನ್ನ ಅಂದ್ರೆ ಪ್ರಾಡಕ್ಟ್ಗಳನ್ನ ಕಂಪೇರ್ ಮಾಡಬಹುದು. ಕಂಪೇರ್ ಮಾಡಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇದ್ದಾರೆ. ಪ್ರತಿ ಇನ್ಶೂರೆನ್ಸ್ ನಲ್ಲಿರುವಂತಹ, ಪ್ರತಿ ಪ್ಲಾನ್ ನಲ್ಲಿರುವಂತಹ ಫೀಚರ್ಸ್ ಏನು, ಎಷ್ಟು ಚಾರ್ಜ್ ಮಾಡ್ತಾರೆ, ಎಷ್ಟು ಟರ್ಮ್ ತಗೋಬಹುದು, ಕಂಡೀಷನ್ಸ್ ಏನೇನಿದೆ, ಇವೆಲ್ಲವನ್ನು ಕೂಡ ನೀವು ತಿಳ್ಕೊಳ್ಬಹುದು. ಆ ಮಾಹಿತಿಯನ್ನು ತಿಳ್ಕೊಂಡು ಕಂಪೇರ್ ಮಾಡಿ ನೀವು ನಿಮಗೆ ಸೂಕ್ತವಾಗಿರೋದನ್ನ ತೆಗೆದುಕೊಳ್ಬಹುದು. ಸೊ ಕಂಪೇರ್ ಮಾಡೋದಕ್ಕೆ ಪಾಲಿಸಿ ಬಜಾರ್ ಪ್ಲಾಟ್ಫಾರ್ಮ್ ಅನ್ನ ನೀವು ಬಳಸಬಹುದು. ಸೊ ಇಷ್ಟೆಲ್ಲ ಗೊತ್ತಾದ ಮೇಲೆ ನೆಕ್ಸ್ಟ್ ಯಾವ ಕಂಪನಿಯ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದು, ಈ ಪ್ರಶ್ನೆ ತುಂಬಾ ಜನಕ್ಕೆ ಬರುತ್ತೆ. ನೋಡಿ, ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳುವಾಗ ಕಂಪನಿಯ ಆಯ್ಕೆ ಅಂತ ಹೇಳುವಂಥದ್ದು ತುಂಬಾನೇ ಮುಖ್ಯ. ಮಾರ್ಕೆಟ್ನಲ್ಲಿ ನಿಮಗೂ ಕೂಡ ಗೊತ್ತಿರುತ್ತೆ, ಹಲವಾರು ಕಂಪನಿಗಳಿದಾವೆ. ಅದರಲ್ಲಿ ನನಗೆ ಯಾವುದು ಸೂಕ್ತ ಅಂತ ಹೇಳಿದ್ರೆ, ನಾಳೆ ದಿನ ನನಗೇನಾದರೂ ಆಯಿತು ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿಯವರಿಗೆ ತೊಂದರೆ ಆಗಬಾರ್ದು, ತುಂಬ ಸುಲಭವಾಗಿ ಸರಳವಾಗಿ ನಾನು ಏನು ಕವರೇಜ್ ತಗೊಂಡಿದ್ದೀನೋ ಅದರ ಕ್ಲೈಮ್ ಸಿಗುವಂತ ಆಗಬೇಕು, ಏನು ಸಮಸ್ಯೆ ಇಲ್ಲದೆ ಕ್ಲೈಮ್ ಮಾಡೋದಕ್ಕೆ ಸುಲಭ ಇರುವಂತ ಅಥವಾ ಕ್ಲೈಮ್ ಈಸಿಯಾಗಿ ಕೊಡುವಂತ ಕಂಪನಿ ಯಾವುದು, ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗಿದ್ರೆ ಅದನ್ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಕೇಳಿದ್ರೆ, ನೋಡಿ ಅದಕ್ಕೆ ಕೆಲವೊಂದು ಮಾನದಂಡಗಳಿದಾವೆ. ಹಾಗಿದ್ರೆ ಕಂಪನಿ ಆಯ್ಕೆ ಮಾಡ್ಕೊಳ್ಳುವಾಗ ಏನೇನು ನೋಡಬೇಕು ನೋಡಿ. ಈ ಪಾಲಿಸಿ ಬಜಾರ್ ಪ್ಲಾಟ್ಫಾರ್ಮ್ ನಲ್ಲಿ ಫಿಲ್ಟರ್ ಹಾಕಿ ನಿಮಗೆ ಸೂಕ್ತವಾಗಿರುವಂತ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನೋಡಬಹುದು ಸಾರ್ಟ್ ಮತ್ತೆ ಫಿಲ್ಟರ್ ಅಂತ ಹೇಳಿ ಆಪ್ಷನ್ ಇದೆ. ಸೊ ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ಬರೀ ಕಡಿಮೆ ಬೆಲೆಯ ಪ್ಲಾನ್ ಅನ್ನು ನೋಡಿ ಆರಿಸಬೇಡಿ. ಈ 3 ಮಾನದಂಡಗಳ ಮೂಲಕ ಫಿಲ್ಟರ್ ಮಾಡಿ ಅಂತಹ ಕಂಪನಿಯನ್ನ ತೆಗೆದುಕೊಳ್ಳಿ. ಹಾಗಿದ್ರೆ ಮಾನದಂಡಗಳು ಏನೇನು? ಮೊದಲನೇದು ಸೆಟಲ್ಮೆಂಟ್ ರೇಷಿಯೋ, CSR ಅಂತ ಹೇಳ್ತೀವಿ. ಎರಡನೇದು ಇತಿಹಾಸ, ಅಂದ್ರೆ ಆ ಕಂಪನಿಯ ಟ್ರ್ಯಾಕ್ ರೆಕಾರ್ಡ್, ಸೊ ಅದನ್ನ ನೀವು ಗಮನಿಸಬೇಕಾಗುತ್ತೆ. ಮೂರನೇದು ಸಾಲ್ವೆನ್ಸಿ ರೇಷಿಯೋ, ಇದು ತುಂಬಾನೇ ಇಂಪಾರ್ಟೆಂಟ್. ಈ 3 ಮಾನದಂಡಗಳನ್ನು ನೋಡಿಕೊಂಡು ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಬೇಕು. ಮೊದಲನೇದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ನೋಡಿ, ಎಷ್ಟೋ ಜನ ಇದನ್ನೆಲ್ಲ ನೋಡೋದೇ ಇಲ್ಲ. ಚೀಪ್ ಪ್ರೀಮಿಯಂ ಅಂದ್ರೆ ಕಡಿಮೆ ಪ್ರೀಮಿಯಂ ಇರುವಂತ ಪ್ಲಾನ್ ಅನ್ನ ತಗೊಂಡ್ಬಿಡ್ತಾರೆ, ಆ ಕಂಪನಿಯ ಪ್ಲಾನ್ ಅನ್ನ ತಗೊಂಡ್ಬಿಡ್ತಾರೆ. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 95%ಗಿಂತ, ಸಾಧ್ಯವಾದ್ರೆ 97%ಗಿಂತನೂ ಜಾಸ್ತಿ ಇದ್ರೆ ಒಳ್ಳೇದು. ನೋಡಿ, ಅದನ್ನೇ ನಾನು ನಿಮಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ತೋರಿಸ್ತೀನಿ. ಈಗ ಸಾಲ್ಟ್ ಫಿಲ್ಟರ್ ಇದೆಯಲ್ಲ, ಸೊ ಇದಕ್ಕೆ ಹೋಗ್ಬಿಟ್ಟು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಹೈ ಟು ಲೋ ಅಂತ ಕೊಡ್ತೀನಿ, ಇಲ್ಲಿ ಅಪ್ಲೈ ಕೊಡ್ತೀನಿ. ಸೊ ಈಗ ನೀವಿಲ್ಲಿ ಗಮನಿಸಬಹುದು ನೋಡಿ, ಫಾರ್ ಎಕ್ಸಾಂಪಲ್ ಇದು ರೆಕಮೆಂಡೇಶನ್ ಅಲ್ಲ, ಮಾಹಿತಿಗೋಸ್ಕರ ಹೇಳ್ತಾ ಇರೋದು. HDFC ಲೈಫ್, ಸೊ ಇವರ ಕ್ಲೈಮ್ ಸೆಟಲ್ಡ್ ಎಷ್ಟಿದೆ ರೇಷಿಯೋ? 99.7% ಇದೆ. ಆಕ್ಸಿಸ್ ಮ್ಯಾಕ್ಸ್ ಬಂದ್ರೆ 19.7% ಇದೆ. ಹಾಗೆ ಇನ್ನೊಂದು ಬಂಧನ್ ಲೈಫ್ ಅಂತ ಇದೆ, 99.7% ಇದೆ. ಸೊ ಇಲ್ಲಿ ಇನ್ನೊಂದು ಗಮನಿಸಿದ್ರೆ 99.6% ಇದೆ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ನಿಮಗೆ ಯಾವತ್ತೂ ಕೂಡ ಈ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ
97%ಗಿಂತನೂ ಜಾಸ್ತಿ ಇದ್ರೆ ತುಂಬಾನೇ ಒಳ್ಳೇದು, ಅಂತಹದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅಂದ್ರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಕಂಪನಿಯವರೆಲ್ಲ ಬಂದಿರೋ 100 ಎಲಿಜಿಬಲ್ ಕ್ಲೈಮ್ಸ್ ನಲ್ಲಿ 97%ಗೂ ಹೆಚ್ಚು ಕ್ಲೈಮ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ, ಯಾವುದೇ ಸಮಸ್ಯೆ ಮಾಡಿಲ್ಲ ಅಂತ. ಯಾರು ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತಾರೋ ಅವರ ಫ್ಯಾಮಿಲಿ ಅವರಿಗೆ ಕ್ಲೈಮ್ಸ್ ಕೊಟ್ಟಿದ್ದಾರೆ ಅಂತ. ಅಂದ್ರೆ CSR ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. 100 ಇದ್ರೆ ತುಂಬಾನೇ ಒಳ್ಳೆಯದು, 97%ಗಿಂತ ಜಾಸ್ತಿ ಇರಬೇಕು. ಆದರೆ ಇನ್ನೊಂದು ಕೂಡ ನಿಮ್ಮ ಗಮನದಲ್ಲಿರಲಿ, 100% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದ್ರೆ ನಾನು ತಗೊಂಡ್ಬಿಡ್ತೀನಿ ಅಂತೇಳಿ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಆ ಕಂಪನಿಯ ಟ್ರ್ಯಾಕ್ ರೆಕಾರ್ಡ್ ಅನ್ನು ಕೂಡ ಗಮನಿಸಬೇಕಾಗುತ್ತೆ. ಇದು ಎರಡನೇ ಪಾಯಿಂಟ್, ಕಂಪನಿಯ ಇತಿಹಾಸ, ಕಂಪನಿಯ ಟ್ರ್ಯಾಕ್ ರೆಕಾರ್ಡ್. ಇನ್ಶೂರೆನ್ಸ್ ಫೀಲ್ಡ್ ನಲ್ಲಿ ನೀವು ಪಾಲಿಸಿ ತೆಗೆದುಕೊಳ್ಳಬೇಕು ಅಂತ ಹೇಳಿದಾಗ ಆ ಕಂಪನಿಯ ಕಂಪ್ಲೀಟ್ ರೆಕಾರ್ಡ್ ಚೆನ್ನಾಗಿರಬೇಕು. ಅಟ್ಲೀಸ್ಟ್ ಆ ಕಂಪನಿಗೆ 20 ರಿಂದ 25 ವರ್ಷ ಮಿನಿಮಮ್ ಆದರೂ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ಬೋದು. ನೋಡಿ, ಗಮನಿಸಿ, ಇಲ್ಲಿ ಕೆಲವೊಂದು ಕಂಪನಿಗಳು 100% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋನ ತೋರಿಸ್ಬೋದು. ಆದರೆ ಆ ಕಂಪನಿ ಸ್ಟಾರ್ಟ್ ಆಗಿ ಕೆಲವು ವರ್ಷಗಳಾಗಿರ್ತವೆ, 4-5 ವರ್ಷಗಳಾಗಿರ್ತವೆ. ಬಂದಿರೋ 33, 35, 40 ಕ್ಲೈಮ್ಗಳನ್ನು ಅವರು ಈಸಿಯಾಗಿ ಕೊಟ್ಟಿರ್ತಾರೆ. ಹಾಗಾಗಿ ಅವರಿಗೆ 100% ತೋರಿಸುತ್ತೆ. ಆದರೆ ಮತ್ತೆ ಹೇಗೆ ಅಂತ ಗೊತ್ತಿಲ್ಲಲ್ಲ. ಹಾಗಾಗಿ 20 ವರ್ಷಕ್ಕೂ ಹೆಚ್ಚು ಕಾಲದಿಂದ ಮಾರುಕಟ್ಟೆಯಲ್ಲಿರುವಂತಹ ಕಂಪನಿಗಳು ಆರ್ಥಿಕ ಏರಿಳಿತಗಳ ಹಲವಾರು ಹಂತಗಳನ್ನು ನೋಡಿರ್ತವೆ. ಸೊ ಅದು ಗೊತ್ತಿರುತ್ತೆ, ಇಷ್ಟು ಸಸ್ಟೈನ್ ಆಗಿದೆ ಅಂತಂದ್ರೆ ಮುಂದೆಯೂ ಕೂಡ ಇರುತ್ತೆ ಅಂತ. ಹಾಗಾಗಿ ಅಂತಹದ್ದನ್ನೇ ಆಯ್ಕೆ ಮಾಡಿದ್ರೆ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಇದು ರೆಕಮೆಂಡೇಶನ್ ಅಲ್ಲ, ಮತ್ತೊಮ್ಮೆ ಹೇಳ್ತೀನಿ, HDFC ಲೈಫು, ICICI ಪ್ರುಡೆನ್ಷಿಯಲ್, ಈ ಹೊಸ ಕಂಪನಿಗಳು 100% CSR ತೋರಿಸ್ಬೋದು. ಆದರೆ ಅವರು ಬರೀ ಕೆಲವು ಕ್ಲೈಮ್ಗಳನ್ನು ಮಾತ್ರ ನಿಭಾಯಿಸಿರಬಹುದು. ಹಾಗಾಗಿ ಇಲ್ಲಿ ಅನುಭವಕ್ಕೆ ಬೆಲೆ ಇದೆ. ಹಾಗಾಗಿ 20-25 ವರ್ಷಕ್ಕಿಂತ ಜಾಸ್ತಿ ಮಾರುಕಟ್ಟೆಯಲ್ಲಿರುವಂತಹ ಕಂಪನಿಗಳನ್ನೇ ಆಯ್ಕೆ ಮಾಡಿ. ನಾನೀಗ ಹೇಳಿರುವಂಥ ಎಕ್ಸಾಂಪಲ್ ಇದು ರೆಕಮೆಂಡೇಶನ್ ಅಲ್ಲ, ಮಾಹಿತಿಗೋಸ್ಕರ ಮಾತ್ರ. ಇನ್ನು ಮೂರನೇದು, ನೀವು ಕಂಪನಿನ ಸೆಲೆಕ್ಟ್ ಮಾಡಬೇಕಿದ್ರೆ ನೋಡಬೇಕಾಗಿರೋದು ಸಾಲ್ವೆನ್ಸಿ ರೇಷಿಯೋ. ಇದು ಇನ್ಶೂರೆನ್ಸ್ ಕಂಪನಿಯ ಆರ್ಥಿಕ ಶಕ್ತಿಯನ್ನ ತೋರಿಸುತ್ತೆ. ನೋಡಿ, ದೊಡ್ಡ ಮಟ್ಟದ ವಿಪತ್ತುಗಳು ಸಂಭವಿಸಿದಾಗಲೂ ಕೂಡ ಕ್ಲೈಮ್ ನೀಡುವಂಥ ಸಾಮರ್ಥ್ಯ ಆ ಕಂಪನಿಗೆ ಎಷ್ಟಿದೆ ಅಂತ ಹೇಳುವಂಥದ್ದನ್ನ ಈ ಸಾಲ್ವೆನ್ಸಿ ರೇಷಿಯೋ ಅಳೆಯುತ್ತೆ. ಈ ರೇಷಿಯೋ ಹೆಚ್ಚಿದ್ದಷ್ಟು ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗಟ್ಟಿಯಾಗಿದೆ ಅಂತ ಹೇಳಿ ಅರ್ಥ. ಅಂದ್ರೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎಷ್ಟೇ ಕ್ಲೈಮ್ಸ್ ಬಂದರೂ ಕೂಡ ಇವರಿಗೆ ಸಮಸ್ಯೆ ಆಗಲ್ಲ ಅಂತ. ಸೊ ಈ 3 ಮಾನದಂಡಗಳನ್ನು ನೋಡಿಕೊಂಡು ನೀವು ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. CSR ಅಂದ್ರೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ, ಅದೇ ತರ ಕಂಪನಿಯ ಟ್ರ್ಯಾಕ್ ರೆಕಾರ್ಡ್, ಮೂರನೇದು ಸಾಲ್ವೆನ್ಸಿ ರೇಷಿಯೋ. ಈ ಮೂರನ್ನ ನೋಡಿಕೊಂಡು ನೀವು ಕಂಪನಿಯನ್ನ ಆಯ್ಕೆ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಮುಖ್ಯವಾದ ಇನ್ನೊಂದು ವಿಚಾರವನ್ನ ಹೇಳಬೇಕು. ಅದೇನೆ, ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಂತಹ ರೈಡರ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ. ಅಂದ್ರೆ ರೈಡರ್ಸ್ ಅಂತ ಹೇಳಿದ್ರೆ ಏನೇನು ಎಕ್ಸ್ಟ್ರಾ ಪ್ರೊಟೆಕ್ಷನ್ ತೆಗೆದುಕೊಳ್ಬೇಕು ಅಂತ. ಸೊ ಮೊದಲನೇದು, ಖಂಡಿತವಾಗ್ಲೂ ನಿಮ್ಮ ಹತ್ರ ಇರಲೇಬೇಕಾದಂಥ ರೈಡರ್ ಇದು ವೇವರ್ ಆಫ್ ಪ್ರೀಮಿಯಂ ಅಂತ. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಇದು ಪಾಲಿಸಿ ಡೀಟೇಲ್ಸ್ ಅಲ್ಲಿ ನಾನು ಕೆಳಗಡೆ ಇದೆ, ಅದು ಆ ಪಾಯಿಂಟ್, ಅದನ್ನು ತೋರಿಸ್ತೀನಿ. ವೇವರ್ ಆಫ್ ಪ್ರೀಮಿಯಂ ಹಂಗಂದ್ರೆ ಏನು? ಈ ರೈಡರ್ ಏನ್ ಮಾಡುತ್ತೆ ನೋಡಿ, ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರಿ, ಸಂಬಳ ಬರ್ತಾ ಇರುತ್ತೆ, ಪ್ರೀಮಿಯಂ ಕಟ್ತಾ ಇರ್ತೀರಿ, ಯಾವುದೇ ಸಮಸ್ಯೆ ಇರೋದಿಲ್ಲ. ಆದ್ರೆ ಸಡನ್ ಆಗಿ ಒಂದಿನ ನಿಮಗೆ ಆಕ್ಸಿಡೆಂಟ್ ಆಗಿ ಶಾಶ್ವತ ಅಂಗವೈಕಲ್ಯ ಉಂಟಾಗ್ಬಿಡುತ್ತೆ, ಅಥವಾ ಗಂಭೀರ ಕಾಯಿಲೆ ಬಂದು ಆದಾಯ ನಿಂತು ಹೋಗ್ಬಿಡುತ್ತೆ. ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಸ್ಯಾಲ್ರಿ ಬರಲ್ಲ. ಸ್ಯಾಲ್ರಿ ಇಲ್ಲದೆ ಕೆಲಸಕ್ಕೆ ಹೋಗೋದಕ್ಕೆ ಆಗದೇ ಇದ್ದಾಗ ಪ್ರೀಮಿಯಂ ಅನ್ನ ಯಾರು ಕಟ್ತಾರೆ? ಸೊ ಅದಕ್ಕೇನೆ ಈ ರೈಡರ್ ಇರೋದು. ಸೊ ಇದು ಖಂಡಿತವಾಗ್ಲೂ ಇರಬೇಕು. ನೋಡಿ, ವೇವರ್ ಆಫ್ ಪ್ರೀಮಿಯಂ ಇಲ್ಲದೆ ಇದ್ರೆ, ನೀವು ಪ್ರೀಮಿಯಂ ಕಟ್ಟೋದನ್ನ ನಿಲ್ಲಿಸಿದ್ರೆ ಆ ಪಾಲಿಸಿ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಅದೇನೆ ಇಮ್ಯಾಜಿನ್ ಮಾಡಿ, ವೇವರ್ ಆಫ್ ಪ್ರೀಮಿಯಂ ರೈಡರ್ ನಿಮ್ಮ ಹತ್ರ ಇತ್ತು ಅಂತ ಆದ್ರೆ ಏನ್ ಮಾಡುತ್ತೆ ಅದು? ನಿಮಗೆ ಒಂದು ವೇಳೆ ಆ ಪರಿಸ್ಥಿತಿ ಬಂತು, ನಿಮಗೆ ಪ್ರೀಮಿಯಂ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ, ಒಂದು ಪ್ರೀಮಿಯಂ ಅನ್ನು ಕೂಡ ನೀವು ಕಟ್ಟಬೇಕಾಗಿಲ್ಲ. ನಿಮ್ಮ ಮುಂದಿನ ಎಲ್ಲಾ ಪ್ರೀಮಿಯಂಗಳನ್ನ ಇನ್ಶೂರೆನ್ಸ್ ಕಂಪನಿಯೇ ಪಾವತಿ ಮಾಡುತ್ತೆ. ಹಾಗಿದ್ರೆ ಈ ರೈಡರ್ಗೆ ಎಷ್ಟು ಪ್ರೀಮಿಯಂ ಜಾಸ್ತಿ ಕಟ್ಟಬೇಕಾಗಬಹುದು ಅಂತ ಹೇಳಿದ್ರೆ, ತಿಂಗಳಿಗೆ ಸುಮಾರು 50 ರಿಂದ 300 ರೂಪಾಯಿವರೆಗೆ ಕಟ್ಟಬಹುದು. ಸೊ ನಾನೀಗ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರುವಂತಹ ಪಾಲಿಸಿಯಲ್ಲಿ ಪಾಲಿಸಿ ಟರ್ಮ್ ಬಂದು 34 ವರ್ಷ ಇದೆ. ಅದರಲ್ಲೇ ವೇವರ್ ಆಫ್ ಪ್ರೀಮಿಯಂ ರೈಡರ್ ಅನ್ನು ನಾನು ತೆಗೆದುಕೊಂಡೆ ಅಂತ ಹೇಳಿದ್ರೆ, ಅದಕ್ಕೆ ನಾನು ಕಟ್ಟಬೇಕಾಗಿರೋದಷ್ಟು ಕೇವಲ 59 ರೂಪಾಯಿ ತಿಂಗಳಿಗೆ. ಸೊ 1106 ರೂಪಾಯಿ ಇಲ್ಲಿ ತೋರಿಸ್ತಾ ಇದೆ ಟೋಟಲ್ ಪ್ರೀಮಿಯಂ. ಸೊ ಅದಕ್ಕೆ ನಾನೀಗ WOP ಅಥವಾ ವೇವರ್ ಆಫ್ ಪ್ರೀಮಿಯಂ ರೈಡರ್ ಅನ್ನ ಆಡ್ ಮಾಡಿದ್ರೆ ನಾನು ಪ್ರೀಮಿಯಂ ಅನ್ನು ಎಷ್ಟು ಕಟ್ಟಬೇಕಾಗುತ್ತೆ? 1165 ರೂಪಾಯಿ ಅಷ್ಟೇ ನಾನು ಕಟ್ಟಬೇಕಾಗಿರೋದು. ಇನ್ನು ಎರಡನೇದು, ನಿಮ್ಮ ಪ್ರೊಫೈಲ್ಗೆ ಅಗತ್ಯ ಇದ್ರೆ ಮಾತ್ರ ಇದು ಕ್ರಿಟಿಕಲ್ ಇಲ್ನೆಸ್ ರೈಡರ್. ಅಂದ್ರೆ ಪ್ರಾಣಾಂತಿಕ ಕಾಯಿಲೆಗಳು ಬಂದ್ರೆ ಈ ರೈಡರ್ ಇದ್ರೆ ತುಂಬಾನೇ ಉತ್ತಮ. ನೋಡಿ, ಯಾವುದೋ ಒಂದು ಡಿಸೀಸ್ ಬಂದಿದೆ, ಹೆಡ್ ಇಂಜುರಿ ಆಗಿದೆ ಅಂತ ಹೇಳಿದ್ರೆ, ಅಥವಾ ಪಾರ್ಕಿನ್ಸನ್ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ, ಅಥವಾ ಮಾತು ನಿಂತು ಹೋದ್ರೆ, ಸೊ ಅಂಥವರಿಗೆ ಇದು ತುಂಬಾನೇ ಬೆನಿಫಿಟ್ ಆಗುತ್ತೆ. ನೋಡಿ, ಯಾರಿಗೆ ಇದು ಖಂಡಿತವಾಗ್ಲೂ ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಒಬ್ಬರೇ ದುಡಿಯುವಂಥವರಿಗೆ, ಸ್ವಂತ ಉದ್ಯೋಗ ಮಾಡುವಂಥವರಿಗೆ, ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಮೊದಲೇ ಗಂಭೀರ ಕಾಯಿಲೆ ಇದ್ದಂತ ಹಿಸ್ಟ್ರಿ ಇದ್ರೆ,
ಅಂಥವರು ಈ ರೈಡರ್ ಅನ್ನ ತೆಗೆದುಕೊಳ್ಳೋದು ತುಂಬಾನೇ ಉತ್ತಮ. ಸೊ ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳನ್ನ ನೀವು ಗಮನಿಸಲೇಬೇಕು. ಅದೇನು ಅಂತ ಹೇಳಿ ನಾನು ನಿಮಗೆ ಈಗ ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು ನೋಡಿ, ಗೆಟ್ 5 lakh ಕವರ್ ಅಗೇನ್ಸ್ಟ್ 42 ಕ್ರಿಟಿಕಲ್ ಇಲ್ನೆಸ್. ಸೊ ಯಾವ ಇಲ್ನೆಸ್ ಕವರ್ ಆಗುತ್ತೆ ಅಂತ ಹೇಳುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಬ್ಲೈಂಡ್ನೆಸ್ ಇದೆ, ಲಾಸ್ ಆಫ್ ಸ್ಪೀಚ್ ಇದೆ, ಮೇಜರ್ ಹೆಡ್ ಟ್ರಾಮಾ ಇದೆ, ಹೀಗೆ 42 ಇಲ್ನೆಸ್ಗಳು ಇದರಲ್ಲಿ ಕವರ್ ಆಗುತ್ತೆ. ಸೊ ಇದಕ್ಕೆ ಎಷ್ಟು ಪೇ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ 89 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಎಕ್ಸಾಂಪಲ್ಗೆ ತಗೊಂಡಿರುವಂಥ ಪಾಲಿಸಿಯಲ್ಲಿ 89 ರೂಪಾಯಿ ಪೇ ಮಾಡಬೇಕಿದ್ದು 34 ಇಯರ್ಸ್ಗೆ ತಗೊಂಡಿರುವಂಥ ಟರ್ಮು. ಸೊ ಇಲ್ಲಿ 1165 ರೂಪಾಯಿ ಇದೆ ಮಂತ್ಲಿ ಪ್ರೀಮಿಯಮ್ಮು. ಸೊ ಇಲ್ಲಿ 89 ರೂಪಾಯಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ 1258 ರೂಪಾಯಿಯಷ್ಟು ನೀವು ಪೇ ಮಾಡಬೇಕಾಗುತ್ತೆ. ಸೊ ಇದು ಒಂದು. ಎರಡನೇದು, ಇಲ್ಲಿ ಇನ್ನೊಂದನ್ನು ನಾನು ನಿಮಗೆ ತೋರಿಸಬೇಕು. ಆಕ್ಸಿಲರೇಟೆಡ್ ಕ್ರಿಟಿಕಲ್ ಇಲ್ನೆಸ್ ಅಂತ ಒಂದಿದೆ ನೋಡಿ, ಇದಕ್ಕೆ 290 ರೂಪೀಸ್ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಹಾಗಿದ್ರೆ ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ನೀವು ಕೇಳ್ಬೋದು. 5 lakh ಕವರ್ ಅಗೇನ್ಸ್ಟ್ 42 ಕ್ರಿಟಿಕಲ್ ಇಲ್ನೆಸ್ ಅಥವಾ ಆಕ್ಸಿಲರೇಟೆಡ್ ಕ್ರಿಟಿಕಲ್ ಇಲ್ನೆಸ್ ಬೆಸ್ಟಾ ಅಂತ ನೋಡಿ. ಒಂದು ವಿಷಯ ನಾನು ನಿಮಗೆ ಹೇಳಬೇಕು, ಯಾವಾಗಲೂ ಕೂಡ ಅಡಿಷನಲ್ ವರ್ಷನ್ ಆಯ್ಕೆ ಮಾಡಿ. ಅಡಿಷನಲ್ 5 lakh ಅಡಿಷನಲ್ ಅಂತ ಇದೆಯಲ್ಲ, ಅದನ್ನೇ ಆಯ್ಕೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಮೇನ್ ಇನ್ಶೂರೆನ್ಸ್ ದುಡ್ಡು ಇದೆಯಲ್ಲ ಅದು ಹಾಗೇ ಇರುತ್ತೆ. ಸೊ ಈ ಕಾಯಿಲೆ ಬಂದಾಗ ಎಷ್ಟು ಅಡಿಷನ್ ಅಂತ ಹೇಳಿ ಇಲ್ಲಿ ಸೇರಿಸಿರ್ತಾರೋ ಅಷ್ಟು ಎಕ್ಸ್ಟ್ರಾ ದುಡ್ಡು ನಿಮಗೆ ಸಿಗುತ್ತೆ. ಅದೇ ಆಕ್ಸಿಲರೇಟೆಡ್ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಕೊಡುವಂತ ದುಡ್ಡು ಇದೆಯಲ್ಲ ಅದನ್ನ ನಿಮ್ಮ ಮೇನ್ ಪಾಲಿಸಿ ಮೊತ್ತದಲ್ಲೇ ಕಟ್ ಮಾಡಿಬಿಡ್ತಾರೆ. ಹಾಗಾಗಿ ಸಾಧ್ಯವಾದ್ರೆ ಯಾವಾಗಲೂ ಕೂಡ ಅಡಿಷನಲ್ ಆಯ್ಕೆಯನ್ನೇ ಆರಿಸಿಕೊಳ್ಳಿ, ಆಕ್ಸಿಲರೇಟೆಡ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು ಬೇಡ. ಇನ್ನು ನೆಕ್ಸ್ಟ್, ಆಕ್ಸಿಡೆಂಟಲ್ ಟೋಟಲ್ ಪರ್ಮನೆಂಟ್ ಡಿಸೆಬಿಲಿಟಿ ರೈಡರ್. ಅಂದ್ರೆ ಆಕ್ಸಿಡೆಂಟ್ ನಿಂದಾಗಿ ಸಂಪೂರ್ಣ ಶಾಶ್ವತ ಅಂಗವೈಕಲ್ಯ ಆದ್ರೆ ಈ ರೈಡರ್ ಅನ್ನ ಯೂಸ್ ಮಾಡಬಹುದು. ಅಂದ್ರೆ ನಿಮಗೆ ಆಲ್ರೆಡಿ 2 ಕೋಟಿಯ ಇನ್ಶೂರೆನ್ಸ್ ಇದೆ, ಆದ್ರೆ ಆಕ್ಸಿಡೆಂಟ್ ಆಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಈ ರೈಡರ್ ತಗೊಂಡ್ರೆ ಅಡಿಷನಲ್ ಆಗಿ 50 ಲಕ್ಷ ಸಿಗುತ್ತೆ. ಅಂದ್ರೆ 2.5 ಕೋಟಿ ಸಿಗುತ್ತೆ ನಿಮ್ಮ ಫ್ಯಾಮಿಲಿಗೆ. ಹಾಗೇನೆ ಆಕ್ಸಿಡೆಂಟ್ ಆಗಿ ಡಿಸೆಬಿಲಿಟಿ ಆದ್ರೂ ಕೂಡ ಎಕ್ಸ್ಟ್ರಾ 50 ಲಕ್ಷ ರೂಪಾಯಿ ಸಿಗುತ್ತೆ ಇದನ್ನ ತಗೊಂಡ್ರೆ. ಒಂದ್ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಆಗುತ್ತೆ, ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಗಮನಿಸಬಹುದು, ನೀವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅಡಿಷನಲ್ 50 lakh ಪೇ ಔಟ್ ಆನ್ ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಅಂಡ್ ಡೆತ್. ಸೊ ಅದಕ್ಕೆ ಎಷ್ಟು ನೀವು ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೇಳಿದ್ರೆ 629 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನೀವು 2 ಕೋಟಿಯ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀರಿ, ಅದಕ್ಕೆ 1106 ರೂಪಾಯಿ ಮಂತ್ಲಿ ಪೇಮೆಂಟ್ ಮಾಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇರೋದು ಈ ಪಾಲಿಸಿಯಲ್ಲಿ. ಸೊ ಈ ರೈಡರ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಪ್ರೀಮಿಯಂ 1735 ರೂಪಾಯಿ ಬರುತ್ತೆ. ಹಾಗೇನೆ 50 ಲಕ್ಷ ರೂಪಾಯಿಯಷ್ಟು ಪೇ ಔಟ್ ನಿಮಗೆ ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಅಥವಾ ಡೆತ್ ಆದ್ರೆ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಇದನ್ನ ಬೇಕು ಅಂತ ಹೇಳಿದ್ರೆ ಚೂಸ್ ಮಾಡ್ಕೋಬಹುದು. ಸೊ ಈಗಾಗಲೇ ಖಂಡಿತವಾಗ್ಲೂ ಯಾವ್ಯಾವ ರೈಡರ್ಸ್ ಇರಬೇಕು ಅಂತ ಹೇಳುವಂತದನ್ನ ಹೇಳಿದೆ. ಹಾಗಿದ್ರೆ ಯಾವ್ಯಾವ್ದು ಬೇಡ, ಯಾವ್ದನ್ನ ಅವಾಯ್ಡ್ ಮಾಡಬೇಕು, ಎಸ್ ಅದನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದು ರಿಟರ್ನ್ ಆಫ್ ಪ್ರೀಮಿಯಂ. ಇದು ಯಾವ ಕಾರಣಕ್ಕೂ ಕೂಡ ಬೇಡ. ಆಲ್ರೆಡಿ ಈ ವಿಡಿಯೋದಲ್ಲಿ ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಹೇಳಿದ್ದೀನಿ. ಇನ್ನು ಎರಡನೇದು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್, ಆಪ್ಷನಲ್ ಇದು ನೋಡಿ. ನಿಮ್ಮ ಬೇಸ್ ಪ್ಲಾನು ಈಗಾಗಲೇ ಆಕ್ಸಿಡೆಂಟಲ್ ಸಾವನ್ನ ಕವರ್ ಮಾಡುತ್ತೆ. ನಿಮ್ಮ ಪಾಲಿಸಿ ಮೊತ್ತ 2 ಕೋಟಿ ಇದ್ದಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾ 10 ಲಕ್ಷನೋ 20 ಲಕ್ಷನೋ ಅದರಿಂದ ಏನು ದೊಡ್ಡ ವ್ಯತ್ಯಾಸ ಆಗಲ್ಲ. ನಿಮ್ಮ ಮೇನ್ ಪಾಲಿಸಿ ಮೊತ್ತ ತುಂಬಾ ಕಡಿಮೆ ಇತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಇದನ್ನ ತೆಗೆದುಕೊಂಡ್ರೆ ನಿಮಗೆ ಉಪಯೋಗ ಆಗ್ಬೋದು. ಸೊ 2 ಕೋಟಿದ್ದು ಅಥವಾ 1 ಕೋಟಿದ್ದೆಲ್ಲ ನೀವು ಕವರೇಜ್ ತಗೊಳ್ತೀರಿ ಅಂತ ಹೇಳಿದಾಗ ಸೊ ಇದನ್ನ ನೀವು ಅವಾಯ್ಡ್ ಮಾಡೋದೇ ಬೆಸ್ಟ್. ಇನ್ನು ನೆಕ್ಸ್ಟ್ ನೀವು ಅವಾಯ್ಡ್ ಮಾಡಬೇಕಾಗಿರುವಂತ ರೈಡರು ಹಾಸ್ಪಿಟಲ್ ಕ್ಯಾಶ್ ಅಥವಾ ಸರ್ಜಿಕಲ್ ರೈಡರ್ಸ್. ಇದು ಬೇಡ, ಇದನ್ನ ಅವಾಯ್ಡ್ ಮಾಡೋದು ಬೆಸ್ಟ್. ನೋಡಿ ಈಗ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸರ್ಜಿಕಲ್ ಕೇರ್ ರೈಡರ್ ಅಂತ ಹೇಳಿ. ಸೊ ಕವರ್ ಬಂದು 10 ಲಕ್ಷ ರೂಪಾಯಿ ಅಷ್ಟೇ. ಅಡಿಷನಲ್ ಪ್ರೀಮಿಯಂ ನೀವು ಎಷ್ಟು ಕಟ್ಟಬೇಕಾಗುತ್ತೆ ತಿಂಗಳಿಗೆ ಅಂತ ಹೇಳಿದ್ರೆ 554 ರೂಪಾಯಿ ನೀವು ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. ನೋಡಿ, ನೀವು ಭಾರತದಲ್ಲಿ 24 ಗಂಟೆ ಅಡ್ಮಿಟ್ ಆಗಿದ್ದೀರಿ, ಸರ್ಜರಿ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ನಿಮಗೊಂದು 10 ಲಕ್ಷ ರೂಪಾಯಿ ಅಷ್ಟೇ ಇಲ್ಲಿ ಕವರೇಜ್ ಸಿಗುತ್ತೆ. ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ 554 ರೂಪಾಯಿ ಅಷ್ಟು ಈ ಪಾಲಿಸಿ ಪ್ರಕಾರ. ಇವುಗಳ ಬದಲು ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಪ್ರತ್ಯೇಕ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳೋದು ಉತ್ತಮ. ಟರ್ಮ್ ಇನ್ಶೂರೆನ್ಸ್ ಜೊತೆಗೆ ಯಾವ ಕಾರಣಕ್ಕೂ ಕೂಡ ಇದನ್ನ ಮರ್ಜ್ ಮಾಡಬೇಡಿ. ಹಾಗೇನೆ ಇನ್ನೊಂದು ರೈಡರ್ ಇಲ್ಲಿದೆ, ಅದನ್ನ ನಿಮಗೆ ನಾನು ತೋರಿಸ್ತೀನಿ. ಅದೇನು ಅಂತ ಹೇಳಿದ್ರೆ ಹಾಸ್ಪಿಟಲ್ ಕೇರ್ ರೈಡರು. ಸೊ ಇದಕ್ಕೂ ಕೂಡ 10 ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ. ಅಡಿಷನಲ್ ಪ್ರೀಮಿಯಂ ಅಂತ ಹೇಳಿದ್ರೆ 626 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಹಾಗಾಗಿ ಹಾಸ್ಪಿಟಲ್ ಕೇರ್ ಇದು ಕೂಡ ಬೇಡ. ಯಾಕಂದ್ರೆ ಈ ರೈಡರ್ಗಳಲ್ಲಿ ಮಿತಿಗಳು ತುಂಬಾ ಕಡಿಮೆ ಇದಾವೆ, ಹಾಗೇನೆ ಕಂಡೀಷನ್ಗಳಿದಾವೆ, ಹಣ ನೀಡುವಲ್ಲಿ ಒಂದಷ್ಟು ನಿರ್ಬಂಧಗಳು ಕೂಡ ಇರ್ತವೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಈ ರೈಡರ್ಗಳನ್ನ ನೀವು ತೆಗೆದುಕೊಳ್ಳೋದು ಬೇಡ. ಸೊ ಫೈನಲಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಆದ್ಯತೆ 1 ವೇವರ್ ಆಫ್ ಪ್ರೀಮಿಯಂ. ಖಂಡಿತವಾಗ್ಲೂ ಈ ರೈಡರ್ ಇರಲೇಬೇಕು. ಆದ್ಯತೆ 2
ಕ್ರಿಟಿಕಲ್ ಇಲ್ನೆಸ್, ಮನೆಯ ಜವಾಬ್ದಾರಿ ಹೊತ್ತಂತವರು ಖಂಡಿತವಾಗ್ಲೂ ಈ ರೈಡರ್ ಅನ್ನು ತಗೊಳ್ಬೇಕು. ಮೂರನೇದು ಆಕ್ಸಿಡೆಂಟಲ್ ಡಿಸೆಬಿಲಿಟಿ, ಹೆಚ್ಚು ರಿಸ್ಕ್ ಇರುವಂತ ಕೆಲಸದಲ್ಲಿರುವಂತವರು ಇದನ್ನ ತೆಗೆದುಕೊಳ್ಳಬೇಕು. ಈ 3 ರೈಡರ್ ಇರಬೇಕು. ಇನ್ನು ಯಾವುದು ಬೇಡ, ತುಂಬಾ ಇಂಪಾರ್ಟೆಂಟ್, ರಿಟರ್ನ್ ಆಫ್ ಪ್ರೀಮಿಯಂ ಬೇಡವೇ ಬೇಡ, ಹಾಗೇನೆ ಹಾಸ್ಪಿಟಲ್ ಕ್ಯಾಶ್ ಅಂತ ಇದೆಯಲ್ಲ, ಈ ರೈಡರ್ ಕೂಡ ಬೇಡ. ಸೊ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಸೊ ಈಗ ಫ್ಯಾಮಿಲಿ ಪ್ಲಾನ್ ನೋಡಿ, ಒಮ್ಮೆ ನೀವು ಪಾಲಿಸಿ ತಗೊಂಡ ಮೇಲೆ ನಿಮ್ಮ ಮನೆಯವರಿಗೆ ಈ ವಿಷಯವನ್ನ ನೀವು ತಿಳಿಸಲೇಬೇಕು. ತುಂಬಾ ಇಂಪಾರ್ಟೆಂಟ್ ಇದು. ಯಾವ ಕಾರಣಕ್ಕೂ ಕೂಡ ಇದನ್ನ ಗುಟ್ಟಾಗಿ ಇಡಬೇಡಿ. ಅವರಿಗೆ ಏನೇನು ತೋರಿಸಿ ಡೀಟೇಲ್ಸ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಪಾಲಿಸಿ ಡಾಕ್ಯುಮೆಂಟು, ಇನ್ಶೂರೆನ್ಸ್ ಕಂಪನಿಯ ಕಾಂಟ್ಯಾಕ್ಟ್ ಮಾಹಿತಿ, ಹಾಗೆಯೇ ಕ್ಲೈಮ್ ಮಾಡುವಂತ ವಿಧಾನ, ಇವೆಲ್ಲವನ್ನು ಕೂಡ ತಿಳಿಸಬೇಕು. ಒಂದು ವೇಳೆ ಪಾಲಿಸಿ ಇರುವಂತ ವಿಷಯ ಮನೆಯವರಿಗೆ ಗೊತ್ತಿಲ್ಲದೆ ಇದ್ರೆ ನೀವು ಅದನ್ನ ಮುಚ್ಚಿಟ್ರೆ ಅದರಿಂದ ನಿಮ್ಮ ಫ್ಯಾಮಿಲಿಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಇನ್ನು ನೆಕ್ಸ್ಟ್, ನಿಮಗೇನಾದ್ರೂ ಆಗಿ ಅಮೌಂಟು ಕುಟುಂಬಕ್ಕೆ ಸಿಕ್ಕಿದ್ರೆ ಅದು ಹೇಗೆ ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ, ಇದು ತುಂಬಾನೇ ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್ಗೆ ನಾನು ಹೇಳಿದ್ದು 2 ಕೋಟಿ ಕವರೇಜು, ನಿಮಗೇನಾದ್ರೂ ಆಯ್ತು ಅಂತ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ನಿಮ್ಮ ಕುಟುಂಬದವರಿಗೆ ಸಿಕ್ತು, ಅವ್ರು ಏನ್ ಮಾಡಬೇಕು ನೋಡಿ. ಇಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ಆಪ್ಷನ್ ಗಳನ್ನ ಕೊಡ್ತವೆ. ಆ ಆಪ್ಷನ್ಗಳು ಹೇಗಿರ್ತವೆ ಅಂತ ಹೇಳಿದ್ರೆ ವಾವ್ ಚೆನ್ನಾಗಿರುತ್ತಲ್ಲ, ಇದನ್ನ ತಗೊಂಡ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ನೋಡಿ ಹೆಂಗಿರುತ್ತೆ ಆಪ್ಷನ್ಸ್, ಒಂದು ತಿಂಗಳಿಗೆ ಇಷ್ಟು ಲಕ್ಷ, ಇಷ್ಟು ವರ್ಷಕ್ಕೆ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೂ ಬೇಡ ಅದು. ಅಥವಾ ಒಮ್ಮೆಗೆ 1 ಕೋಟಿ ರೂಪಾಯಿ ಕೊಡ್ತೀವಿ, ಇನ್ನೊಂದು ಕೋಟಿಯನ್ನ ಹಂತ ಹಂತವಾಗಿ ಕೊಡ್ತಾ ಹೋಗ್ತೀವಿ ಅಂತ ಹೇಳಿ ಕಂಪನಿಗಳು ಹೇಳ್ತವೆ. ಅದಕ್ಕೂ ಕೂಡ ಒಪ್ಪಬೇಡಿ. ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಬಾರಿಗೆ 2 ಕೋಟಿ ಸಿಗುವಂತ ಆಪ್ಷನ್ ಅನ್ನೇ ತೆಗೆದುಕೊಳ್ಳಿ. ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು, ಎಷ್ಟು ಕವರೇಜ್ ಮಾಡಿರ್ತೀರೋ ಅಷ್ಟರದ್ದೇ ತಗೊಳ್ಳಿ. ಒಂದು ವೇಳೆ 2 ಕೋಟಿ ರೂಪಾಯಿ ಬಂತು ಅಂತ ಹೇಳಿದ್ರೆ ಅದನ್ನ FD ಇಟ್ರೆ 7% ಬಡ್ಡಿ ಸಿಕ್ಕರೆ ಅವರಿಗೆ ವರ್ಷಕ್ಕೆ ಸುಮಾರು 14 ಲಕ್ಷ ರೂಪಾಯಿ ಆದಾಯ ಬಂದಂಗಾಗುತ್ತೆ. ಅಂದ್ರೆ 3 ತಿಂಗಳಿಗೊಮ್ಮೆ ಸುಮಾರು 3.5 ಲಕ್ಷ ಸಿಗುತ್ತೆ. ಅಂದ್ರೆ ತಿಂಗಳಿಗೆ ಅದನ್ನ ನಾವು ಲೆಕ್ಕಾಚಾರ ಹಾಕಿದ್ರೆ ಸುಮಾರು 1 ಲಕ್ಷಕ್ಕಿಂತನೂ ಹೆಚ್ಚು ಹಣ ಬರುತ್ತೆ. ಜೊತೆಗೆ ಆ 2 ಕೋಟಿ ರೂಪಾಯಿ ಅಸಲಿದೆಯಲ್ಲ ಅದು ಕೂಡ ಸುರಕ್ಷಿತವಾಗಿರುತ್ತೆ. ನೀವು ಇಲ್ಲದೆ ಇದ್ರೂ ಕೂಡ ಹಣ ಬರ್ತಾ ಇರುತ್ತೆ. 5 ವರ್ಷದವರೆಗೆ FD ಇಟ್ಟು ಆಮೇಲೆ ಆ 2 ಕೋಟಿಯನ್ನ ನಿಮ್ಮ ಫ್ಯಾಮಿಲಿಯವರು ವಾಪಸ್ ತಗೊಳ್ಬಹುದು. ಅಲ್ಲಿವರೆಗೆ ಪ್ರತಿ ತಿಂಗಳು ಲಕ್ಷದಲ್ಲಿ ದುಡ್ಡು ಬರುತ್ತೆ. ನಿಮ್ಮ ಫ್ಯಾಮಿಲಿಯವರಿಗಿರುವಂತಹ ಖರ್ಚು ವೆಚ್ಚಗಳನ್ನ ಆ ಬಡ್ಡಿ ಆದಾಯದಿಂದ ಅವರು ನಿಭಾಯಿಸ್ತಾ ಹೋಗ್ಬೋದು. ಆರ್ಥಿಕವಾಗಿ ನೀವು ಇಲ್ಲದೆ ಇದ್ರೂ ಕೂಡ ನಿಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ. ಸೊ ಇನ್ಶೂರೆನ್ಸ್ ಈ ರೀತಿ ಆದಾಯದ ನಿರಂತರತೆಯನ್ನ ಕಾಪಾಡುತ್ತೆ. ಸೊ ಅದಕ್ಕಾಗಿ ಹೆಚ್ಚು ಟೈಮ್ ತೆಗೆದುಕೊಳ್ಳಿ, ಸರಿಯಾದಂತ ರಿಸರ್ಚ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಿ. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಕೊಟ್ಟಿದ್ದೀನಿ. ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಅಲ್ಲಿರೋ ಪ್ಲಾನ್ ಗಳನ್ನ, ಕಂಪನಿಗಳನ್ನ ಕಂಪೇರ್ ಮಾಡಿ ಇನ್ಶೂರೆನ್ಸ್ ಅನ್ನ ಆಮೇಲೆ ತಗೊಳ್ಳಿ. ಅಲ್ಲಿ ನೀವು ಪ್ರಶ್ನೆಗಳನ್ನ ಕೇಳಬಹುದು, ಕಾಲ್ ಬುಕ್ ಮಾಡಿ ನಿಮ್ಮ ಏನಾದ್ರೂ ಪ್ರಶ್ನೆಗಳಿದ್ರೆ ಅವರಿಗೆ ಕೇಳಿ ಅದರ ಪರಿಹಾರವನ್ನ ತೆಗೆದುಕೊಳ್ಬಹುದು. ಸೊ ನಿಮಗೆ ಸೂಕ್ತವಾಗಿರುವಂತಹ ಇನ್ಶೂರೆನ್ಸ್ ಪಾಲಿಸಿಯನ್ನ ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾದ್ರೆ ಈಗ ಹೇಳಿ, ನೀವು ರಿಟರ್ನ್ ಆಫ್ ಪ್ರೀಮಿಯಂ ತಗೊಳ್ತೀರಾ ಅಥವಾ ಇವತ್ತೇ ಒಂದು SIP ಶುರು ಮಾಡ್ತೀರಾ? ನೀವು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸರಿಯಾದ ದಾರಿಯನ್ನು ಆರಿಸಿಕೊಳ್ಳೋದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಲಾಭ ಅಲ್ಲ, ಅದು ಜವಾಬ್ದಾರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಬಾಸ್ವಾಲಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.